ಜೈ ಹಿಂದ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ SSR ಕ್ವಶನ್ ನೇವಿ ಕ್ವಶನ್ ಪೇಪರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ. ಎಷ್ಟೋ ಜನ ಕಾಲ್ ಮಾಡಿದ್ರಿ, ಮೆಸೇಜಸ್ ಗಳನ್ನ ಮಾಡಿದ್ರಿ. ನಂಗೆ ಮೆಸೇಜ್ ಗಳಿಗೆ ರಿಪ್ಲೈ ಮಾಡಕ್ಕಾಗಿಲ್ಲ. ಕಾಲ್ ಮಾಡಿದವ್ರ ಜೊತೆ ಎಲ್ಲ ಮಾತಾಡಿದೀನಿ. ನನ್ಗೆಲ್ಲಾನು ಕಂಪ್ಲೀಟ್ ಆಗಿ ಕ್ಲಾಸಸ್ ಗಳನ್ನ ಮಾಡಿ ಹಾಕಕ್ಕಾಗಿಲ್ಲ. ಬಟ್ ಅದ್ರ ನನ್ ಪಕ್ಕ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಹೆಲ್ಪ್ ಮಾಡ್ತೀನಿ. ಪಾಸ್ ಆಗುವಷ್ಟಾದ್ರೂ ನಾನು ಟ್ರೈ ಮಾಡ್ತೀನಿ ಹೆಲ್ಪ್ ಮಾಡಕ. ಸೊ ನಾನು ಹೇಳ್ದಂಗ್ ಸ್ಟಡಿ ಮಾಡ್ಕೊಂತ ಹೋಗ್ರಿ. ಆಲ್ರೆಡಿ ನಾನೇನಪ್ಪಾ ಅಂತಂದ್ ಹೇಳಿದ್ರ ವಿಡಿಯೋಸ್ ಗಳನ್ನ ನಾನು ಹೇಳ್ತೀನಿ ಯಾವ ತರ ಸ್ಟಡಿ ಮಾಡ್ಬೇಕು, ಯಾವ ಯಾವ ವಿಡಿಯೋಸ್ ಗಳನ್ನ ಸ್ಟಡಿ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಇವನ್ ಕೆಲವೊಂದು ವಿಡಿಯೋಸ್ ಗಳು ಕನ್ನಡದಲ್ಲಿ ಇದ್ರು ಕೂಡ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಬಟ್ ಅದ್ರ ಅಲ್ಲಿ ನಿಮ್ಗೆ ಗೊತ್ತಾಗತ್ತ ಈ ಕ್ವಶನ್ ನಾವು ಇದೇ ತರ ಮಾಡ್ಬೇಕಂತ ಹೇಳಿ ನೋಡಿದ ತಕ್ಷಣ ಗೊತ್ತಾಗತ್ತ. ಎಲ್ರಿಗೂ ಕ್ಲಿಯರಾ? ಸೊ SSR ಎಕ್ಸಾಮ್ ಅಂದ ತಕ್ಷಣ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 100 ಮಾರ್ಕ್ಸ್ ಕ್ವಶನ್ ಆಯ್ತಾ. ಸೊ ಟೋಟಲ್ ಎಷ್ಟು ಕ್ವಶನ್ಸ್ ಇರ್ತಾವ? 100 ಕ್ವಶನ್ಸ್ ಇರ್ತಾವ. ನಿಮ್ಗೆ ಕರೆಕ್ಟ್ ಆಯ್ತು ಅಂತಂದ್ ಹೇಳಿದ್ರೆ ಒಂದ್ ಕ್ವಶನ್ ಎಲ್ಲಾದ್ರೂ ಕರೆಕ್ಟ್ ಆಯ್ತು ಅಂತಪ್ಪ ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಇರುತ್ತೆ. ಕರೆಕ್ಟ್ ಆದ್ರೆ 1 ಮಾರ್ಕ್ಸ್. ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ 0.25 ಮಾರ್ಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಕಟ್ ಆಗತ್ತ. ಇದೆಲ್ರಿಗೂ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಏನಂತಂದ್ ಹೇಳಿದ್ರೆ 25 ಕ್ವಶನ್ಸ್ ಗಳಿರ್ತಾವ. ಇಂಗ್ಲಿಷ್ ಅಲ್ಲಿ 25 ಕ್ವಶನ್ಸ್ ಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೈನ್ಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 25 ಕ್ವಶನ್ಸ್ ಗಳಿರ್ತಾವ. ಮ್ಯಾಥ್ಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 25 ಕ್ವಶನ್ಸ್ ಗಳು. ರೀಸನಿಂಗ್ ಅಂಡ್ ಜನರಲ್ ಆಪ್ಟಿಟ್ಯೂಡ್ ಇವುಗಳನ್ನೆಲ್ಲ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ 25 ಕ್ವಶನ್ಸ್ ಗಳು. ಟೋಟಲ್ ಏನಂದ್ರೆ 100 ಕ್ವಶನ್ಸ್ ಗಳಿರ್ತಾವ. ಇವತ್ತಿನದ್ರಲ್ಲಿ ನಾನ್ ನಿಮ್ಗೆ ಹೇಳೋ ಟಾಪಿಕ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಫಿಗರ್ ಸೀರೀಸ್ ಮೇಲೆ. ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಫಿಗರ್ಸ್ ಗಳನ್ನ ಕೊಟ್ಟಿರ್ತಾರ. ಯಾವ ರೀತಿಯಾಗಿ ಈ ತರ ಒಂದು ಫಿಗರ್ ಇರುತ್ತೆ, ಇಲ್ಲಿ ಸರ್ಕಲ್ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಮತ್ತೊಂದ್ ಏನೋ ಇರುತ್ತೆ, ಇಲ್ಲಿ ಸ್ಕ್ವೇರ್ ಈ ತರ ಇರುತ್ತೆ. ಆಮೇಲೆ ನೆಕ್ಸ್ಟ್ ಸೊ ಈ ತರ ಒಂದು ಸ್ಕ್ವೇರ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಟ್ರಯಾಂಗಲ್, ಮತ್ತೆ ಈ ತರ ಫಿಗರ್ ಸೀರೀಸ್ ಇರುತ್ತೆ. ನೆಕ್ಸ್ಟ್ ಯಾವ್ದು ಚಿತ್ರ ಬರುತ್ತಾ ಅಂತಂದ್ ಹೇಳಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಆಪ್ಷನ್ಸ್ ಗಳು 4 ಕೊಟ್ಟಿರ್ತಾನ. ಸೊ ಈ ತರ ಕ್ವಶನ್ಸ್ ಗಳನ್ನ ಆರಾಮಾಗಿ ಬಿಡಿಸಬಹುದು. ಯಾಕಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಆರಾಮಾಗಿ ಈಸಿಯಾಗಿ ಬಂದ್ಬಿಡುತ್ತೆ ನಿಮ್ಗೆ. ಕ್ಲಿಯರ್ ಎಲ್ರಿಗೂ? ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ಸೊ ಒಂದ್ ಕ್ವಶನ್ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಕ್ವಶನ್ಸ್ ಗಳು. ಇಲ್ಲಿ ನೋಡ್ರಿ, ಒಂದ್ ನನ್ಗ ಕ್ವಶನ್ ಪೇಪರ್ ಸಿಕ್ಕೈತಿ ನೇವಿ SSR ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಈ ತರ ಕ್ವಶನ್ ಗಳನ್ನ ಕೇಳಿದಾನ. ಸೊ ಇಲ್ಲಿ ಫಸ್ಟ್ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ, 4ನೇ ಚಿತ್ರ, 5ನೇ ಚಿತ್ರ ಯಾವ್ದು ಬರುತ್ತಾ ಅಂತಂದ್ ಹೇಳಿ ನಿಮ್ಗ ಕ್ವಶನ್ಸ್ ಗಳನ್ನ ಸೊ ಈ ರೀತಿ ಏನ್ ಬಂದಿರ್ತವಲ್ಲ, ಇದಕ್ ಮುಂದಿನ ನಾವ್ ಏನಂತಂದ್ ಹೇಳಿದ್ರೆ ಕಂಡು ಹಿಡಬೇಕು ಅಂತ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ಅನ್ನ ನೋಡ್ರಿ. ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋಸ್ ಗಳನ್ನ ಕೂಡ ಏನಂತಂದ್ ಹೇಳಿದ್ರೆ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ. ಅಂತಂದ್ ಹೇಳಿದ್ರೆ ಸರ್ಕಲ್ ಕೊಟ್ಟಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದ್ರೊಳಗೆ ಸರ್ಕಲ್, ಅದಾದ ನಂತರ ಒಳಗಡೆ ಟ್ರಯಾಂಗಲ್ ಐತೆ. ಆಮೇಲೆ ನೆಕ್ಸ್ಟ್ ಟ್ರಯಾಂಗಲ್ ಕೊಟ್ಟಿದಾನ. ಆಮೇಲೆ ಈ ಟ್ರಯಾಂಗಲ್ ಕೊಟ್ಬಿಟ್ಟು ಒಳಗಡೆ ಸ್ಕ್ವೇರ್ ಐತೆ. ಆಮೇಲೆ ನೆಕ್ಸ್ಟ್ ಒನ್ ಸ್ಕ್ವೇರ್ ಐತೆ. ಆಮೇಲೆ ಮುಂದಿಂದ ಯಾವ್ದು ಅಂತ ಕ್ವಶನ್ ಕೇಳಿದ. ಮುಂದೊಂದು ಫಿಗರ್ ಬರುತ್ತಾ, ಅದು ಯಾವ್ದು ಅಂತ ಕ್ವಶನ್ ಕೇಳಿದಾನೆ. ಕ್ವಶನ್ ಎಲ್ರಿಗೂ ಅರ್ಥ ಆಯ್ತಾ? ಆನ್ಸರ್ ಬಗ್ಗೆ ಟೆನ್ಷನ್ ತಗೋಕ್ ಹೋಗ್ಬಿಡ್ರಿ, ನಾನಕ್ಕೆ ಎಲ್ರಿಗೂ ಕ್ವಶನ್ ಅರ್ಥ ಆಯ್ತಾ? ಇಷ್ಟು. ಆಮೇಲೆ 1, 2, 3, 4 ಏನದಲ್ಲ, ಇವು ಏನಂತ ಹೇಳಿದ್ರೆ 5 ಆಪ್ಷನ್. ಇದ್ರಲ್ಲಿ ಇದು ಒಂದು ಯಾವ್ದೋ ಒಂದು ಮುಂದ್ಗಡೆ ಬರುತ್ತಾ, ಇಷ್ಟು ಕರೆಕ್ಟ್ ಆಗಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ನಾವು ನೋಡ್ತಾ ಹೋಗೋಣ. ಫಸ್ಟ್ ರಲ್ಲಿ ಏನಿದೆ ನೋಡ್ರಿ, ಫಸ್ಟ್ ದ್ರಲ್ಲಿ ಏನೈತೆ ಅಂತಂದ್ ಹೇಳಿದ್ರೆ ಸರ್ಕಲ್ ಐತೆ. ಎಸ್. ಅದಾದ ನಂತರ ನೆಕ್ಸ್ಟ್ ಒನ್ ಏನ್ ಮಾಡಿದೆ ಅಂತಂದ್ ಹೇಳಿದ್ರೆ ಸರ್ಕಲ್, ಅದ್ರೊಳಗಡೆ ಏನಂತಂದ್ ಹೇಳಿದ್ರೆ ಟ್ರಯಾಂಗಲ್ ಐತೆ. ಅದಾದ ನಂತರ ನೆಕ್ಸ್ಟ್ ಒನ್ ಏನಿದೆ ನೋಡ್ರಿ, ಟ್ರಯಾಂಗಲ್ ಐತೆ. ಈ ಮೂರುದರ ನಡುವೆ ಏನ್ ರಿಲೇಷನ್? ಈ ಫಸ್ಟ್ ಬಾಕ್ಸ್ ಅಲ್ಲಿ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಸರ್ಕಲ್ ಕೊಟ್ಟಿದಾನ. ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿದ ಅಂತಂದ್ ಹೇಳಿದ್ರೆ ಈ ಸರ್ಕಲ್ ಅನ್ನ ದೊಡ್ಡದಾಗಿ ಮಾಡಿದಾನ. ಇಲ್ಲಿ ಏನೈತಲ್ಲ ಈ ಸರ್ಕಲ್ ಅನ್ನ ತುಂಬಾ ದೊಡ್ಡದಾಗಿ ಮಾಡಿದಾನ. ಆಮೇಲೆ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ ಅಂತಂದ್ ಹೇಳಿದ್ರೆ ಇಲ್ಲಿ ಏನ್ ಟ್ರಯಾಂಗಲ್ ಐತಲ್ಲ ಇದನ್ನ ತಗೊಂಡ್ ಬಂದು ಒಳಗ್ ಹಾಕಿದಾನ. ಸೊ ಇದು ರಿಲೇಷನ್. ಸೊ ಅದಾದ ನಂತರ ಜಸ್ಟ್ ನೆನ್ಪಿಡ್ಕೊಡ್ರಿ. ಸೊ ಇವೆರಡೇ ಏನಂತಂದ್ ಹೇಳಿದ್ರೆ ಸರ್ಕಲ್ ದೊಡ್ಡದ್ ಮಾಡಿ ಮುಂದಿನ ತಗೊಂಡ್ಬಂದು ಒಳಗಡೆ ಇಟ್ಟಿದಾನ. ಇಷ್ಟೇ. ಅದಾದ ನಂತರ ನೆಕ್ಸ್ಟ್ ಫಿಗರ್ ಏನ್ ಕೊಟ್ಟಿದಾನ, 3ನೇ ಡಯಾಗ್ರಾಮ್ ಜಸ್ಟ್ ಟ್ರಯಾಂಗಲ್ ಕೊಟ್ಟಿದಾನ. ಅದಾದ ನಂತರ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಈ ಟ್ರಯಾಂಗಲ್ ಅನ್ನ ತುಂಬಾ ದೊಡ್ಡದಾಗಿ ಮಾಡಿದಾನ. ಈ ರೀತಿಯಾಗಿ ಏನಂತ ಹೇಳಿದ್ರೆ ತುಂಬಾ ದೊಡ್ಡದಾಗಿ ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿರೋ ಸ್ಕ್ವೇರ್ ಏನೈತಲ್ಲ, ವರ್ಗ ಅಂತಂದ್ ಹೇಳ್ತೀವಿ, ಸ್ಕ್ವೇರ್ ಏನೈತಲ್ಲ ಅದನ್ನ ತಗೊಂಬಂದು ಒಳಗಡೆ ಇಟ್ಟಿದಾನ. ಅದನ್ನ ತಗೊಂಬಂದು ಏನ್ ಮಾಡಿದ ಅಂತಂದ್ ಹೇಳಿದ್ರೆ ಒಳಗಡೆ ಇಟ್ಟಿದಾನ. ಅಂದ್ರೆ ಇಲ್ಲಿ ಏನೈತಲ್ಲ ಥರ್ಡ್ ಡಯಾಗ್ರಾಮ್ ಅಲ್ಲಿ ಈ ಟ್ರಯಾಂಗಲ್ ಅನ್ನ ಏನ್ ಮಾಡಿದ ಅಂತಂದ್ ಹೇಳಿದ್ರೆ ದೊಡ್ಡದು ಮಾಡಿದಾನ. ಆಮೇಲೆ ಮುಂದ್ಗಡೆ ಏನ್ ಸ್ಕ್ವೇರ್ ಐತಲ್ಲ, ಇದು ವರ್ಗ ಅಂತಂದ್ ಹೇಳ್ತೀವಿ, ಸ್ಕ್ವೇರ್, ಇದನ್ನ ತಗೊಂಬಂದ್ ಏನ್ ಮಾಡಿದ ಅಂತಂದ್ ಹೇಳಿದ್ರೆ ಒಳಗಡೆ ಇಟ್ಟಿದಾನ. ಕರೆಕ್ಟ್ ಆಯ್ತಾ? ಸೊ ಇದು ಫಸ್ಟ್ ಒನ್ ಫಿಗರ್, ಸೆಕೆಂಡ್ ಒನ್ ಫಿಗರ್, ಥರ್ಡ್ ಒನ್ ಫಿಗರ್, ಫೋರ್ತ್ ಒನ್ ಫಿಗರ್, ಫಿಫ್ತ್ ಒನ್ ಫಿಗರ್. ಇದ್ರ ಪ್ರಕಾರ ಇವ್ ಎರಡದ್ರದ್ದು ಹೆಂಗಾಗಿತ್ತಲ್ಲ, ಸರ್ಕಲ್ ನ ದೊಡ್ಡದ್ ಮಾಡಿದಾನ, ಇದ್ರ ಕಡೆ ತಗೊಂಡ್ ಇಲ್ಲಿ ಒಳಗ್ ಹಾಕಿದಾನ. ಸೇಮ್ ಅದೇ ತರ ಮುಂದಿನ ಏನ್ ಮಾಡಿದಾನ, ಟ್ರಯಾಂಗಲ್ ಐತೆ. ಟ್ರಯಾಂಗಲ್ ನ ನೆಕ್ಸ್ಟ್ ಏನ್ ಮಾಡಿದ ಅಂತ ಹೇಳಿದ್ರೆ ದೊಡ್ಡದು ಮಾಡಿದಾನ. ಅದ್ರ ಮುಂದಿನ ತಗೊಂಡ್ಬಂದು ಸ್ಕ್ವೇರ್ ನ ಒಳಗಡೆ ಇಟ್ಟಿದಾನ. ಸೇಮ್ ಅದೇ ತರ ಇವಾಗ ಇವ್ ಎರಡು ಹೆಂಗದು, ಇವೆರಡು ಹೆಂಗದು, ಸೇಮ್ ಅದೇ ತರ ಇಲ್ಲಿ ಮುಂದಿನ ನೋಡೋಣ. ಇದು ಸಣ್ಣದ ಸ್ಕ್ವೇರ್ ಐತಲ್ಲ, ಇದನ್ನ ನಾವೇನ್ ಮಾಡ್ಕೋಬೇಕು, ದೊಡ್ಡದಾಗಿ ಬರ್ಕೋಬೇಕು ಇವಾಗ. ಸೊ ಈ ತರ ದೊಡ್ಡದಾಗಿ ಬರುತ್ತೆ ಸ್ಕ್ವೇರ್. ಸೊ ಇದು ನಮ್ಗೆ ಏನಂತ ಹೇಳಿದ್ರೆ
ಆನ್ಸರ್ದು 50% ಮಾಡಿದ್ವಿ. ಸೊ ಈಗ ನಾವು ಆಪ್ಷನ್ ಅನ್ನು ನೋಡ್ಬೇಕು, ತೆಗೆದು ಹಾಕೊಂಡ್ಲಾ. ಸೊ ಸುಮ್ನೆ ಮಾಡ್ಕೊಂತ ಹೋಗುವ, ಎಲ್ಲಾ ಕಡೆ ಸ್ಕ್ವೇರ್ ಐತೆ ದುಡ್ಡು ಅಂದ್ರೆ 4 ಆನ್ಸರ್ ಕರೆಕ್ಟ್ ಐತೆ. ಬಟ್ ಆದ್ರೆ ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ನೋಡ್ರಿ, ಇದೇನೋ ಬೇರೆ ಕೊಟ್ಟಿದ್ದಾನ ಫಿಗರ್, ಇದೇನಂತ ಹೇಳಿದ್ರೆ ನಮ್ಗೆ ಆನ್ಸರ್ ಆಗಂಗಿಲ್ಲ, ತೆಗೆದು ಹಾಕ್ಬಿಟ್ರಿ. ಎಸ್ ಕರೆಕ್ಟಾ? ಸೊ ಅದಾದ ನಂತರ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಟ್ರಯಾಂಗಲ್ ಯೂಸ್ ಮಾಡಿದಲ್ಲ ಒಳಗಡೆ, ಅದಾದ ನಂತರ ಇಲ್ಲಿ ಸ್ಕ್ವೇರ್ ಯೂಸ್ ಮಾಡಿದಾನ, ಎರಡೂ ಸೇಮ್ ಇಲ್ಲ. ಇವಾಗ ಏನಂತಂದ್ ಹೇಳಿದ್ರೆ ಇದ್ರ ಒಳಗಡೆ ಏನಂತಂದ್ ಹೇಳಿದ್ರೆ ಟ್ರಯಾಂಗಲ್ ಅಥವಾ ಸ್ಕ್ವೇರ್, ಇವ್ ನೋಡ್ರಿ ಇದು ಟ್ರಯಾಂಗಲ್. ಸೊ ಇದನ್ನ ನಾವು ಟ್ರಯಾಂಗಲ್ ತ್ರಿಭುಜ ಅಂತಂದ್ ಹೇಳಿ, ತ್ರಿಭುಜ ಮತ್ತು ವರ್ಗ ಇವೆರಡು ಬರಂಗಿಲ್ಲ ಆನ್ಸರ್. ಸೊ ಬೇರೆ ಯಾವ್ದೋ ಬರ್ಬೇಕು, ಅಂತದ್ ಯಾವ್ದಾದ್ರು ಆನ್ಸರ್ ಇದ್ರೆ ಅದನ್ನ ನಾವು ತೆಗೆದು ಹಾಕ್ಬೇಕು ಇವಾಗ. ಸೊ ತೆಗೆದು ನೋಡ್ರಿ. ಸೊ ಮುಂದ್ಗಡೆ ಮತ್ತೆ ಏನಂತಂದ್ ಹೇಳಿದ್ರೆ ಸರ್ಕಲ್ ಬರೋದ್ ಚಾನ್ಸೇ ಇಲ್ಲ. ಯಾಕಂತಂದ್ ಹೇಳಿದ್ರೆ ನಾವು ಆಲ್ರೆಡಿ ಯೂಸ್ ಮಾಡಿದೀವಿ ಈ ಸರ್ಕಲ್ ನ ಆಲ್ರೆಡಿ ಯೂಸ್ ಮಾಡಿದೀವಿ, ಇದಂತೂ ಬರಂಗಿಲ್ಲ, ಆನ್ಸರ್ ಆಗಕ್ ಚಾನ್ಸ್ ಇಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಒಂದ್ ನೋಡ್ರಿ, ಟ್ರಯಾಂಗಲ್. ಟ್ರಯಾಂಗಲ್ ಆಲ್ರೆಡಿ ಯೂಸ್ ಆಗೈತಿ ಇಲ್ಲಿ, ಇದು ಆಗಂಗಿಲ್ಲ. ಸೊ ಅದಾದ ನಂತರ ಸ್ಕ್ವೇರ್, ಆಲ್ರೆಡಿ ನಾವು ಏನಂತಂದ್ ಹೇಳಿದ್ರೆ ಸ್ಕ್ವೇರ್ ದೇ ಮಾಡ್ತಾ ಇದೀವಿ, ಇದು ಕೂಡ ನಮ್ಗೆ ಆನ್ಸರ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಸೊ ಇಲ್ಲಿ ಏನೈತಲ್ಲ, ಇಲ್ಲೊಂದ್ ಯಾವ್ದೋ ಒಂದು ಹೊಸದ ಆಕೃತಿ ಬಂದೈತೆ ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರೆ ಹೊಸದು ಆಕೃತಿ ಬಂದೈತೆ. ಸೊ ಇದೇನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಇಲ್ಲಿ ನಾನು ಕರೆಕ್ಟ್ ಆಗಿ ಡೈಗ್ರಾಮ್ ಹಾಕ್ತೀನಿ ನೋಡ್ರಿ, ಒಂದ್ಸರಿ ಅರ್ಥ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ವಿಡಿಯೋನ ಹಿಂದ್ಗಡೆ ನೋಡ್ರಿ, ಆಮೇಲೆ ಮತ್ತೇನಂತಂದ್ ಹೇಳಿದ್ರೆ ನೋಡ್ತಾ ಹೋಗ್ರಿ. ಫಸ್ಟ್ ಪ್ರಾಬ್ಲಮ್ಗೆ ಅರ್ಥ ಆಗ್ಬೇಕಂತ ಇಲ್ಲ, ಇನ್ನು ಪ್ರಾಬ್ಲಮ್ಸ್ ಗಳು ಬಾಳ ಅದಾವ, ನಿಮ್ಗೆ ಗೊತ್ತಾಗತ್ತೆ. ಸೊ ಇದು ಬರುತ್ತೆ. ಅದಾದ ನಂತರ ಇದು ಯಾಕೆ ಬಂತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಫಿಗರ್ ಏನಿದೆ ಅಂತಂದ್ ಹೇಳಿದ್ರೆ ಈ ರೀತಿ ಇರೋದ್ರಿಂದ, ಇಲ್ಲಿ ನೋಡ್ರಿ ಇದು ಸ್ಕ್ವೇರ್ ಐತೆ, ಇದನ್ನ ದೊಡ್ಡದ್ ಮಾಡಿದ್ರು. ಅದಾದ ನಂತರ ಇದೇನೈತಲ್ಲ ಇದನ್ನ ತಗೊಂಬಂದ್ ಒಳಗ್ ಹಾಕಿದ್ರು. ಇಲ್ಲಿ ಸರ್ಕಲ್ ಇತ್ತು ಅಂತಂದ್ ಹೇಳಿದ್ರೆ ಸರ್ಕಲ್ ಬರ್ತೈತೆ, ಬಟ್ ಆದ್ರೆ ರಿಪೀಟ್ ಇಲ್ಲ, ಯಾವ್ದು ಫಿಗರ್ ರಿಪೀಟ್ ಆಗಂಗಿಲ್ಲ. ಸರ್ಕಲ್ ಆಲ್ರೆಡಿ ತಗೊಂಡಿದ್ದೇವೆ ನಾವು, ಸರ್ಕಲ್ ಇರಕ್ ಚಾನ್ಸ್ ಇಲ್ಲ, ಇದು ರಾಂಗ್. ಸರ್ಕಲ್ ರಾಂಗ್, ಸರ್ಕಲ್ ಇರಕ್ ಚಾನ್ಸ್ ಇಲ್ಲ. ಆಮೇಲೆ ಆಲ್ರೆಡಿ ಇನ್ನೊಂದ್ ಯಾವ್ದೈತೆ ಆಪ್ಷನ್ ನೋಡ್ರಿ, ಆಪ್ಷನ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಟ್ರಯಾಂಗಲ್ ಐತೆ ಒಳಗಡೆ, ಮುಂದ್ಗಡೆ ಟ್ರಯಾಂಗಲ್ ಬರ್ಬೇಕು ಈ ತರ. ಆಲ್ರೆಡಿ ಟ್ರಯಾಂಗಲ್ ಬಂದೈತೆ, ತಗೊಂಡಿದೀವಿ ಸೀರೀಸ್ ಅಲ್ಲಿ, ಇದು ಕೂಡ ಆನ್ಸರ್ ಬರಕ್ ಚಾನ್ಸ್ ಇಲ್ಲ. ಸೊ ಅದಾದಂದ್ರೆ ನೆಕ್ಸ್ಟ್ ಇನ್ನೊಂದೇನು ಸ್ಕ್ವೇರ್. ಸೊ ಆಲ್ರೆಡಿ ಸ್ಕ್ವೇರ್ ದೇ ಮಾಡ್ತಿದೀವಿ ಇಲ್ಲಿ. ಸೊ ಮುಂದ್ಗಡೆ ಫಿಗರ್, ಈ ಫಿಗರ್ ಸ್ಕ್ವೇರ್ ಬರಕ್ ಚಾನ್ಸ್ ಇಲ್ಲ, ಯಾವ್ದಾದ್ರು ಹೊಸ ಫಿಗರ್ ಐತೆನೋ ನೋಡ್ಬೇಕು. ಸೊ ಆಲ್ರೆಡಿ ಹೊಸ ಫಿಗರ್ ಐತೆ, ಇದನ್ನ ತಗೊಂಬಂದ್ ಇದ್ರಲ್ಲಿ ಒಳಗ್ ಹಾಕ್ಬೇಕು. ಸೊ ಇದು ಆಪ್ಷನ್ ಯಾವ್ದೈತೆ ನೋಡ್ರಿ, ಫೋರ್ತ್ ಒಂದು ಆಪ್ಷನ್ ಐತೆ. ಇದೇನಂತಂದ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಇದು ಎಲ್ರಿಗೂ ಅರ್ಥ ಆಗಿತ್ತೆ ಅನ್ಕೊಳ್ತೀನಿ. ಸೊ ಅರ್ಥ ಆಗ್ಲಿಲ್ಲ ಅಂದ್ರೆ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ, ಇನ್ನೊಂದ್ಸರಿ ನೋಡ್ರಿ, ಮುಗ್ದೊಂದ್ಸರಿ ನೋಡ್ರಿ. ಇಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಎಸ್. ಸೊ ಇಲ್ಲೊಂದು ಪ್ರಾಬ್ಲಮ್ ಐತೆ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಫಸ್ಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿದಾನ ಅಂತ ಹೇಳಿದ್ರೆ, ಫಸ್ಟ್ ಬಾಕ್ಸ್ ಅಲ್ಲಿ ಒಂದ್ ಈ ತರ ಸ್ಲೋಪ್ ಆಗಿ ಒಂದ್ ಗೆರೆಯನ್ನ ಕೊಟ್ಟಿದ್ದಾನೆ, ಲೈನ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡಿದಾನ, ಸೆಕೆಂಡ್ ಬಾಕ್ಸ್ ಅಲ್ಲಿ ಏನ್ ಮಾಡಿದಾನ ನೋಡ್ರಿ, ಸೆಕೆಂಡ್ ಬಾಕ್ಸ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಈ ಗೆರೆಯನ್ನ ಹಂಗೆ ಮುಂದ್ ತಗೊಂಡೋಗಿದಾನ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಗೆರೆಯನ್ನ ಈ ತರ ಸ್ಲೋಪ್ ಆಗಿ ಕೊಟ್ಟಿದ್ದಾನೆ, ಎರಡು ಕಡೆ ಸ್ಲೋಪ್ ಆಗಿ ಕೊಟ್ಟಿದ್ದಾನೆ ಈ ರೀತಿಯಾಗಿ. ಸೊ ಓಕೆ, ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಥರ್ಡ್ ಬಾಕ್ಸ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಈ ಗೆರೆಯನ್ನ ತಗೊಂಡಿದ್ದಾನ, ಆಮೇಲೆ ಈಗ ಆಲ್ರೆಡಿ ಹಾಕಿದ ಗೆರೆಯನ್ನ ತಗೊಂಡಿದ್ದಾನ, ಗೆರೆ ಐತ, ಆಮೇಲೆ ಇನ್ನೊಂದು ಗೆರೆಯನ್ನ ಅಡ್ಡದಾಗಿ ಈ ತರ ತಗೊಂಡ್ ಹೋಗ್ತಾ ಇದ್ದಾನ. ಅವ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಗೆರೆಗಳನ್ನ ಹಾಕೋತ ಹೋಗ್ತಿದ್ದಾನ. ಸೊ ಇದ್ರಲ್ಲಿ ಹಾಕ್ದ, ಇದು ಒಂಥರ ಏನಂತಂದ್ ಹೇಳಿ ಎಕ್ಸ್ ತರ ಕಾಣಿಸ್ತು. ಸೊ ಇದಾಯ್ತು. ಇದಾದ ನಂತರ ನೆಕ್ಸ್ಟ್ ಒನ್ ಇದೆ ನೋಡ್ರಿ. ಸೊ ಇವಾಗ ಏನಾಯ್ತಲ್ಲ ಥರ್ಡ್ ಬಾಕ್ಸ್ ಅನ್ನ ಹಂಗೆ ತಗೊಳೋದು, ಅದನ್ನ ತಗೊಂಡ್ ಬರ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ ಅಂತ ಹೇಳಿದ್ರೆ ಮತ್ತೊಂದು ಗೆರೆಯನ್ನ ತಗೊಂಡಿದ್ದಾನ, ಎಸ್ ಲೈನ್ ಸ್ಲೋಪ್ ತರ. ಆಮೇಲೆ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿದ ನೋಡ್ರಿ, ಈ ಬಾಕ್ಸ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಈ ರೀತಿಯಾಗಿ ಆಲ್ರೆಡಿ ಐತೆ, ಆಮೇಲೆ ಮತ್ತೊಂದು ಗೆರೆಯನ್ನ ಅಡ್ಡದಾಗಿ ಏನ್ ಮಾಡಿದ ಅಂತ ಹೇಳಿದ್ರೆ ಈ ತರ ತಗೊಂಡಿದ್ದಾನ. ಎಸ್. ಸೊ ಇಷ್ಟ ಆಯ್ತು. ಇದನ್ನ ಏನು ಕೊಟ್ಟಿದ ಅಂತ ಹೇಳಿದ್ರೆ ನಮ್ ಕ್ವಶನ್ ಅಲ್ಲಿ ಕೊಟ್ಟಿದ ನೋಡ್ರಿ. ಸೊ ಒಂದ್ ಗೆರೆ ಐತೆ, ಇಲ್ಲೊಂದ್ ಗೆರೆ ಐತೆ, ಆಮೇಲೆ ಈ ಕಡೆ ಒಂದ್ ಸ್ಲೋಪ್ ಐತೆ, ಆಮೇಲೆ ನೆಕ್ಸ್ಟ್ ಒನ್ ಏನ್ ಮಾಡಿದ ಅಂತ ಹೇಳಿದ್ರೆ ಇದನ್ನ ಹಂಗೆ ತಗೊಂಡಿದ್ದಾನ, ಎಸ್ ತಗೊಂಡ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ ಅಂತ ಹೇಳಿದ್ರೆ ಈ ರೀತಿ ಅಡ್ಡದಾಗಿ ಗೆರೆ ಹಿಡ್ದ. ಸೊ ಇದನ್ನ ಮತ್ತೆ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನ್ ತಗೊಂಡ, ಕಂಟಿನ್ಯೂ ತಗೊಂಡ, ಈ ರೀತಿಯಾಗಿ ಎಕ್ಸ್ ಅನ್ನ ಕಂಟಿನ್ಯೂ ತಗೊಂಡ, ಆಮೇಲೆ ಒಂದ್ ಗೆರೆನ ಎಕ್ಸ್ಟ್ರಾ ಕೊಟ್ಟ. ಆಮೇಲೆ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ದ, ಸೊ ಇದೇನೈತಲ್ಲ ಇದನ್ನ ಕರೆಕ್ಟ್ ಆಗಿ ತಗೊಂಡಿದ್ದಾನ, ಇಷ್ಟು ಕರೆಕ್ಟ್ ಆಗಿ ತಗೊಂಡಿದ್ದಾನ. ಆಮೇಲೆ ಮತ್ತೆ ಒಂದು ಎಕ್ಸ್ಟ್ರಾ ಗೆರೆಯನ್ನ ಹಾಕೊಂತಿದ್ರು, ಎಕ್ಸ್ಟ್ರಾ ಆಡ್ ಮಾಡ್ತಾ ಹೋಗು, ಒಂದು ಇದನ್ನ ಆಡ್ ಮಾಡಿದಾನ, ಆಮೇಲೆ ಇದನ್ನ ಆಡ್ ಮಾಡ್ತಾ ಹೋಗಿದಾನ. ಇದು ಅರ್ಥ ಆಯ್ತಾ ಎಲ್ರಿಗೂ? ಸೊ ಕರೆಕ್ಟ್ ಆಗಿ ನೀವು ನೋಡ್ತಾ ಹೋಗೋಣ. ಸೊ ಇದಾದ ನಂತರ ನಮಗೆ ನೆಕ್ಸ್ಟ್ ಏನ್ ಬರ್ಬೇಕು ಆನ್ಸರ್, ಬರ್ಬೇಕಂತ ಹೇಳಿದ್ರೆ ಇದು ಏನೈತಲ್ಲ ಹೋಲ್ ಅದನ್ನೆಲ್ಲ ಬರ್ಕೊಡ್ರಿ ಫಿಫ್ತ್ ಒನ್ ಅಲ್ಲಿ. ಸೊ ಈ ರೀತಿಯಾಗಿ ಸ್ಲೋಪ್ ಅನ್ನ ಈ ರೀತಿಯಾಗಿ ಕರೆಕ್ಟ್ ಆಗಿ ಬರ್ಕೊಡ್ರಿ. ಅದೇನೈತಿ, ಇದೇನೈತಲ್ಲ ನಾವು ಹಿಂದ್ಗಡೆ ಬರ್ಕೊಂಡ್ವಿ, ಇದೇನೈತಲ್ಲ ಇದನ್ನ ಇಲ್ಲಿ ಬರ್ಕೊಂಡ್ವಿ. ಸೊ ಇದಾದ ನಂತರ ನಮ್ಗೆ ನೆಕ್ಸ್ಟ್ ಏನ್ ಬರ್ಬೇಕು, ಒಂದ್ ಎಕ್ಸ್ಟ್ರಾ ಗಿರಿ ಬರ್ಬೇಕಷ್ಟೇ, ಸಿಂಪಲ್ ಆಗಿ ಒಂದ್ ಎಕ್ಸ್ಟ್ರಾ ಗಿರಿ ಬರ್ಬೇಕಷ್ಟೇ. ಅದನ್ನೇ ಮಾಡ್ಕೊಂತ ಹೋಗಿದ್ದಾನಲ್ಲ. ಸೊ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಸೊ ಹಿಂದ್ಗಡೆ ಹೋಗ್ರಿ ಮತ್ತೆ ನೋಡ್ರಿ. ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಒಂದ್ ಎಕ್ಸ್ಟ್ರಾ ಗೆರೆನ ಹಾಕಿದಾನೆ, ಇದು ಯಾವ ಆಪ್ಷನ್ ಅಲ್ಲಿ ಐತೆ ಅಂತ ನೋಡ್ಬೇಕು ಇವಾಗ. ಸೊ ಇಲ್ಲೇ ಐತೆ, ಬಟ್ ಆದ್ರೆ ಇದು ಈ ರೀತಿಯಾಗಿಲ್ಲ. ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಕೊಟ್ಟಿದ್ದಾನ ಅವನ. ಸೊ ನಾವು ಕ್ವಶನ್ ಅನ್ನ ಇದು ಮಾಡ್ತೀನಿ ಇರ್ರಿ, ಕ್ಲಿಯರ್ ಮಾಡ್ತೀನಿ ನೋಡ್ರಿ. ಅವ್ನ ಏನ್ ಮಾಡಿದ ಅಂತಂದ್ ಹೇಳಿದ್ರೆ
ಈ ರೀತಿಯಾಗಿ ಮತ್ತು ಈ ರೀತಿಯಾಗಿ ಗೆರೆಯನ್ನ ಕೊಟ್ಟಿದ್ದಾನ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಏನೈತೆ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಗೆರೆಗಳಿದಾವ ಲಾಸ್ಟ್ಗೆ. ಸೊ ಇದು ಆಪ್ಷನ್ ಆಗಂಗಿಲ್ಲ. ಸೊ ಅದಾದ ನಂತರ ಇದನ್ನ ನೋಡ್ರಿ, ಅವ್ನು ಈ ರೀತಿಯಾಗಿ ಕೊಟ್ಟಿದ್ದಾನ ಆಪ್ಷನ್ಸ್ ಅಲ್ಲಿ, ಇದು ಕೂಡ ಬರಂಗಿಲ್ಲ. ಅದಾದ ನಂತರ 3 ಎಕ್ಸ್ ಗಳನ್ನ ಕೊಟ್ಟಿದ್ದಾನ, ಸೊ ಇದು ಬರಂಗಿಲ್ಲ. ಸೊ ಅದಾದ ನಂತರ ಇಲ್ಲಿ ಏನ್ ಕೊಟ್ಟಿದ್ದಾನ ಅಂತ ಹೇಳಿದ್ರೆ ಈ ರೀತಿಯಾಗಿ 2 ಗೆರೆಗಳನ್ನ ಕೊಟ್ಟಿದ್ದಾನೆ, ಇದು ಬರಂಗಿಲ್ಲ. ಲಾಸ್ಟ್ ಒನ್ ಇದೆ ನೋಡ್ರಿ, ಈ ರೀತಿಯಾಗಿ ಗೆರೆಯನ್ನ ಕೊಟ್ಟಿರೋದ್ರಿಂದ ಇಲ್ಲಿ ನಮ್ಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತಂದ್ರೆ ಫಿಫ್ತ್ ಒನ್ ಕರೆಕ್ಟ್ ಆಗತ್ತ. ಎಲ್ರಿಗೂ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಂತೀನಿ. ಇದು ನಿಮ್ಗೆ ಸಿಂಪಲ್ ಐತಪ್ಪ, ಎಂತನೂ ಇಲ್ಲ, ಸಿಂಪಲ್ ಐತೆ. ಇವಾಗ ನೋಡ್ರಿ, ನೀವು ನೆಕ್ಸ್ಟ್ ಕ್ವಶನ್ ನೀವೇ ಮಾಡ್ತೀರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನಿಮ್ಗೆ ನಾನು ಕೊಡ್ತೀನಿ ಹೋಮ್ ವರ್ಕ್. ಇವಾಗ ನೋಡ್ರಿ, ಇಲ್ಲಿ ಇದನ್ನ ನೋಡ್ರಿ. ಇವಾಗ ಏನಂತಂದ ಹೇಳಿದ್ರೆ 4 ಡಯಾಗ್ರಾಮ್ ಕೊಟ್ಟಿದಾನ, 5ನೇ ಡಯಾಗ್ರಾಮ್ ಯಾವುದು ಅಂತ ಕ್ವಶನ್ ಕೇಳಿದ. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ SSC ಕ್ವಶನ್ ಪೇಪರ್ ಅಲ್ಲಿ ಆಲ್ರೆಡಿ SSC ಕ್ವಶನ್ ಪೇಪರ್ ಅಲ್ಲಿ CGL, CHSL, GD ಒಳಗಡೆ ಕೇಳಿರೋ ಕ್ವಶನ್ಸ್ ಗಳನ್ನ ನಾನು ತಗೊಂಡಿದ್ದೀನಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಒಂಥರ ಈ ರೀತಿಯಾಗಿ ಸರ್ಕಲ್ ಐತಾ, ಆಮೇಲೆ ಈ ರೀತಿಯಾಗಿ ಅಡ್ಡದಾಗಿ ಒಂದ್ ಗೆರೆ ಐತಾ, ಆಮೇಲೆ ಈ ರೀತಿಯಾಗಿ ಇನ್ನೊಂದು ಗೆರೆ ಐತಾ, ಇಲ್ಲಿಂದ ಮತ್ತೊಂದು ಈ ತರ ತಗೊಂಡಿದ್ದಾನೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಾರ್ಮಲ್ ಇದು. ಸೊ ಇದ್ರಲ್ಲಿ ನಾವು ಏನ್ ಮಾಡೋಣ ಅಂತಂದ ಹೇಳಿದ್ರೆ ಈ ಗೆರೆಯನ್ನ ನಾವು ಕನ್ಸಿಡರ್ ಮಾಡೋಣ. ಫಸ್ಟ್ ಏನಂತಂದ್ರೆ ಈ ಗೆರೆಯನ್ನ ಕನ್ಸಿಡರ್ ಮಾಡೋಣ. ಮುಂದಿನ ಡಯಾಗ್ರಾಮ್ಸ್ ಅಲ್ಲಿ ಏನೇನಾಗಿದಾವ ಅಂತ ನೋಡ್ಕೊಂಡ್ ತಗೋಣ. ಸೆಕೆಂಡ್ ಒನ್ ಡಯಾಗ್ರಾಮ್ ತಗೊಳ್ರಿ. ಈಗ ನಾ ಫಸ್ಟ್ ಒನ್ ತಗೊಂಡ್ರೆ ಸೆಕೆಂಡ್ ಒನ್ ತಗೊಳ್ರಿ. ಸೆಕೆಂಡ್ ಒನ್ ಏನೆಲ್ಲ ಆಗೈತೆ ಅಂತ ಹೇಳಿದ್ರೆ ಈ ಗೆರೆ ಈ ತರ ಐತಲ್ಲ. ಸೊ ಇದನ್ನ ಏನ್ ಮಾಡಿದಾರ ಅಂತ ಹೇಳಿದ್ರೆ ಸ್ವಲ್ಪ ಆಂಗಲ್ ಅಲ್ಲಿ ತಗೊಂಡಿದಾರ. ಸ್ವಲ್ಪ ಆಂಗಲ್ ಅಲ್ಲಿ ಏನ್ ಮಾಡಿದಾರ ಅಂತ ಹೇಳಿದ್ರೆ ತಿರ್ಸಿದಾರ. ಕರೆಕ್ಟಾ? ಸೊ ಇವಾಗ ಉಳಿದದ್ದೆಲ್ಲ ಸೇಮ್ ಹಂಗೆ, ಉಳಿದದ್ದೆಲ್ಲ ಏನಂತ ಹೇಳಿದ್ರೆ ಸೇಮ್ ಅದೇ ರೀತಿಯಾಗಿ. ಬೇಡ ಸರ್ ಇದು ಟಫ್ ಆಗುತ್ತಾ, ಬೇರೆ ತಗೊಳ್ಳೋಣ. ಓಕೆ, ಬೇರೆ ಗೆರೆಯನ್ನ ತಗೊಳ್ಳೋಣ, ಈಸಿಯಾಗಿ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೊಂತ ಹೋಗೋಣ. ಎಸ್, ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಮ್ದು ಡಯಾಗ್ರಾಮ್ ಐತಿ ಇವಾಗ. ಸೊ ಇದೇನಂತಂದ ಹೇಳಿದ್ರೆ ಒಂದು ಗೆರೆ ಐತೆ ಈ ತರ ವರ್ಟಿಕಲ್ ಆಗಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಇನ್ನೊಂದು ಗೆರೆಯನ್ನ ತಗೊಂಡಿದ್ದ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ ಅಂತ ಹೇಳಿದ್ರೆ ಈ ರೀತಿಯಾಗಿ ಗೆರೆ ಐತೆ. ನಾವು ಈ ಗೆರೆಯನ್ನ ಕನ್ಸಿಡರ್ ಮಾಡೋಣ. ಈ ಕೆಳಗಡೆ ಐತಾ. ಸೊ ಈ ಗೆರೆಯನ್ನ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಆ ಗೆರೆ ಏನಾಗೈತೆ, ಇದು ಇಲ್ಲಿ ಬಂದೈತೆ, ಇಲ್ಲಿ ಏನಾಗೈತೆ ಅಂತಂದ ಹೇಳಿದ್ರೆ ಈ ಗೆರೆ ಇಲ್ಲಿಗೆ ಬಂದೈತೆ. ಸೊ ಆ ತರ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಸರ್ಕಲ್ ಹಾಕಿದ್ವಿ. ಸೊ ಇದೇನು ಉದ್ದ ಗೆರೆ ಐತಲ್ಲ ಅದೇನ್ ಆಗೈತೆ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬಂದೈತೆ. ಸೊ ಇದು ವರ್ಟಿಕಲ್ ಆಗೈತೆ. ಇಲ್ಲಿ ಏನಾಗೈತೆ ಅಂತಂದ ಹೇಳಿದ್ರೆ ಆಂಗಲ್ ಟಿಲ್ಟ್ ಆಗೈತೆ, ಬೆಂಡ್ ಮಾಡಿದಾನ. ಸೊ ಅದಾದ ನಂತರ ಉಳಿದಿದ್ದೆಲ್ಲ ಏನೈತೆ ಸೇಮ್ ಐತೆ ನೋಡ್ರಿ. ಉಳಿದಿದ್ದೆಲ್ಲ ಹಿಂಗ ಅಡ್ಡದೊಂದು ಗೆರೆ, ಆಮೇಲೆ ಇದೊಂದು ಗೆರೆ ಹಂಗೈತೆ. ಸೊ ಇದು ಸೆಕೆಂಡ್ ಒನ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ಥರ್ಡ್ ಒನ್ ಏನಾಗೈತೆ ನೋಡ್ರಿ. ಥರ್ಡ್ ಒನ್ ಅಲ್ಲಿ ಏನಾಗೈತೆ ಅಂತಂದ ಹೇಳಿದ್ರೆ ಇದೇನೈತಲ್ಲ ಈ ಗೆರೆಯನ್ನ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಮತ್ತೆ ತಿರುಗಿಸಿದಾನ. ಮತ್ತೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ತಿರುಗಿಸಿದಾನ. ಸರ್ ಹೆಂಗ್ ಕರೆಕ್ಟ್ ಆಗಿ ತಿರುಗಿಸಿದಾನ ಅಂತಂದ ಹೇಳಿದ್ರೆ ಇವಾಗ ನಾವು ಒಂದು ಸರ್ಕಲ್ ಅನ್ನ ತಗೊಳ್ಳೋಣ. ಸರ್ಕಲ್ ಅನ್ನ ತಗೊಂಡಾಗ ಈ ರೀತಿಯಾಗಿ ಗೆರೆಯನ್ನ ಕರೆಕ್ಟ್ ಆಗಿ 360 ಡಿಗ್ರಿ ಇರುತ್ತೆ. ಇವಾಗ ನಮ್ಮದು ಮೊದಲು ಎಲ್ಲಿಗೆ ಬಂದಿತ್ತು ಅಂತಂದ ಹೇಳಿದ್ರೆ ಇಲ್ಲಿಗೆ ಬಂದಿತ್ತು, ಇಲ್ಲಿ ಇತ್ತು. ಬಟ್ ಆದ್ರೆ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಆ ಗೆರೆ ಎಲ್ಲಿಗೆ ಬಂತಂತ ಹೇಳಿದ್ರೆ ಇಲ್ಲಿಗೆ ಬಂದೈತೆ. ಅಂದ್ರೆ 45 ಡಿಗ್ರಿಯನ್ನ ಇನ್ಕ್ರೀಸ್ ಮಾಡೋದು. ಆಮೇಲೆ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಏನಂತ ಹೇಳಿದ್ರೆ ಗೆರೆ ನಮ್ದು ಇಲ್ಲಿಗೆ ಬಂದೈತೆ. ಸೊ ಅಂತಂದ ಹೇಳಿದ್ರೆ ನೆಕ್ಸ್ಟ್ ನಾವು ಡಯಾಗ್ರಾಮ್ ಅನ್ನ ಹಾಕಿದ್ವಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಗೆರೆಯನ್ನ ಹಾಕಿದ್ವಿ ಅಂತಂದ ಹೇಳಿದ್ರೆ ಉದ್ದದ ಗೆರೆ ಈ ರೀತಿಯಾಗಿ ಬರುತ್ತೆ. ಆಮೇಲೆ ಇದು ಅಡ್ಡದಾಗಿರುತ್ತೆ, ಆಮೇಲೆ ಇದು ಈ ಕಡೆ ಇರುತ್ತೆ. ಕರೆಕ್ಟ್ ಆಗಿ ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಒನ್ ಏನಾಗಿದೆ ಅಂತಂದ ಹೇಳಿದ್ರೆ ಮತ್ತೆ 45 ಡಿಗ್ರಿಯನ್ನ ಜಾಸ್ತಿ ಮಾಡಿದಾನ. ಅಂದ್ರೆ ನಮ್ದು ಗೆರೆ ಇಲ್ಲಿಗೆ ಬಂತ. ಇವಾಗ 45 ಡಿಗ್ರಿ ಅಂತಂದ ಹೇಳಿದ್ರೆ ಅರ್ಧ ನಮ್ ಗೆರೆ ಇಲ್ಲಿಗೆ ಬರ್ಬೇಕು. ಇವಾಗ ನೋಡ್ರಿ, ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ ಅಷ್ಟೇ. ಅದನ್ನ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ನಮ್ ಗೆರೆ ಇಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ 45 ಡಿಗ್ರಿ ಇಲ್ಲಿ ಈ ತರ. ಸೊ ಈ ರೀತಿಯಾಗಿ ಬರ್ಬೇಕು. ಸೊ ಅದಾದ ನಂತರ ನಮ್ ಗೆರೆ ಆಲ್ರೆಡಿ ಇಲ್ಲಿಗೆ ಐತೆ 45 ಡಿಗ್ರಿ. ನೆಕ್ಸ್ಟ್ ಎಲ್ಲಿಗೆ ಬರ್ಬೇಕಂತಂದ ಹೇಳಿದ್ರೆ ಇಲ್ಲಿಗೆ ಬರ್ಬೇಕು, ಮೇಲ್ಗಡೆ ಹೋಗ್ಬೇಕು. ಅಂದ್ರೆ ನಮ್ ಆಪ್ಷನ್ ಯಾವ್ದಾಗತ್ತಪ್ಪ ಅಂತಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಎಲ್ರಿಗೂ ಕಾಣಿಸ್ತಿದ್ಯಾ ಇಲ್ವಾ? ಒಂದ್ ನಿಮಿಷ ಇರಿ, ಇದು ಫಸ್ಟ್ ಒಂದು ಇರೇಜ್ ಮಾಡ್ತೀನಿ. ನೆಕ್ಸ್ಟ್ ಒನ್ ಎಲ್ಲಿಗೆ ಬರ್ಬೇಕಂತಂದ ಹೇಳಿದ್ರೆ ಇಲ್ಲಿಗೆ ಬರ್ಬೇಕು. ನಾನು ಇವಾಗ ಹಾಕ್ತೀನಿ ನೋಡಿ ಡಯಾಗ್ರಾಮ್. ಸೊ ಎಲ್ಲಿಗೆ ಬರ್ಬೇಕಂತ ಹೇಳಿದ್ರೆ 45 ಡಿಗ್ರಿ ಮೇಲ್ಗಡೆ ಬರ್ಬೇಕು. ಈ ರೀತಿಯಾಗಿ ಬಂತು. ಅದಾದ ನಂತರ ಅಡ್ಡದಾಗಿರೋದೊಂದು ಗೆರೆ ಐತಾ ಈ ರೀತಿಯಾಗಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಈ ಕಡೆ ಒಂದು ಗೆರೆ ಐತೆ. ಕರೆಕ್ಟ್ ಆಗಿ ಏನ್ ಮಾಡ್ತಾ ಹೋಗ್ತಿದ್ದಾನ ಅಂತ ಹೇಳಿದ್ರೆ ಇವಾಗ ನಾವು ಯಾವ್ದಾದ್ರು ಒಂದು ಈ ಪೆನ್ ಅನ್ನ ತಗೊಳ್ರಿ, ಅಥವಾ ಬೇರೆ ಏನಾದ್ರು ಒಂದ್ ನಿಮಿಷ ಇರಿ. ಓಕೆ, ಇದು ಪೆನ್ ಇದೆ ಇವಾಗ. ಸೊ ಇದೇನೈತಲ್ಲ ಇದು ಅಡ್ಡದಾಗಿರೋ ಗೆರೆ ಅಂತ ಅನ್ಕೊಡ್ರಿ. ಸೊ ವೈಟ್ ಕಲರ್ ಕೆಳಗಡೆ ಐತೆ. ಇವಾಗ ಫಸ್ಟ್ ಡಯಾಗ್ರಾಮ್ ಅಲ್ಲಿ ಕೆಳಗಡೆ ಐತೆ. ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ 45 ಡಿಗ್ರಿ ತಿರುಗಿಸಿದಾನ. ಸೊ ಅದಾದ್ರಿಂದ ಥರ್ಡ್ ಡಯಾಗ್ರಾಮ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಅಡ್ಡದಾಗಿ ಮಾಡಿದಾನ, ಹಾರಿಜಾಂಟಲ್ ಆಗಿ. ನೆಕ್ಸ್ಟ್ ಮತ್ತೆ ಏನ್ ಮಾಡಿದ ಅಂದ್ರೆ 45 ಡಿಗ್ರಿ ಜಾಸ್ತಿ ಮಾಡಿದಾನ. ಎಸ್. ಸೊ ಅದಾದ್ರಿಂದ ನೆಕ್ಸ್ಟ್ ಏನ್ ಮಾಡಿದ ಅಂತ ಹೇಳಿದ್ರೆ ವರ್ಟಿಕಲ್ ತಗೊಂಡಿದಾನೆ, ಮತ್ತೆ 45 ಡಿಗ್ರಿ ಜಾಸ್ತಿ ಮಾಡಿ. ಅಂದ್ರೆ ಈ ನಮ್ದು ಮಿಡಲ್ ಗೆರೆ ಐತಲ್ಲ, ನಾವು ತಗೊಂಡಿರೋದು ಮೊದಲು ನಾವು ತಗೊಂಡಿದ್ವಲ್ಲ, ಈ ಗೆರೆ ಏನ್ ಮಾಡಿದ ಅಂತ ಹೇಳಿದ್ರೆ ಇವಾಗ ಮುಂದ್ಗಡೆ ಡಯಾಗ್ರಾಮ್ ಅಲ್ಲಿ ಏನಾಗ್ಬೇಕು, ಅದು ಮೇಲ್ಗಡೆ ಇರಬೇಕು. ಆ ತರ ಆಪ್ಷನ್ ಅಲ್ಲಿ ಯಾವ್ದಾದ್ರು ಆಯ್ತಾ ನೋಡ್ರಿ. ಡೈರೆಕ್ಟ್ ಆಗಿ ಇಲ್ಲಿ ಸಿ ಅಂತ ನಿಮ್ಗೆ ಥರ್ಡ್ ಒನ್ ಅಂತ ಗೊತ್ತಾಗತ್ತೆ. ಇದು ಮೇಲ್ಗಡೆ ಬಂದೈತೆ. ಆಮೇಲೆ ಹಾರಿಜೆಂಟಲ್ ಲೈನ್ ಈ ಕಡೆ ಲೈನ್ ಈ ಕಡೆ ಬರುತ್ತೆ. ಇಷ್ಟೇಪಾ, ಇದನ್ನ ಬಿಟ್ರೆ ಮತ್ತೇನು ಇಲ್ಲ. ಬೇಕಾದ್ರೆ ನೀವ್ ಏನಂತಂದ ಹೇಳಿದ್ರೆ ನಿಮ್ದು ಏನಾದ್ರು
ವಸ್ತುಗಳಿದ್ರೆ ಅದನ್ನ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕಂತಂದ್ರೆ ಹೇಳಿದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಈಸಿಯಾಗಿ ಗೊತ್ತಾಗತ್ತೆ. ನೀವೇ ಇನ್ನೊಂದ್ಸರಿ ಥಿಂಕ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನಿಮ್ಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಹೋಮ್ ವರ್ಕ್ ಕೊಡ್ತೀನಿ, ಇದನ್ನ ನಾನೇ ಮಾಡ್ತೀನಿ. ಸೊ ನೋಡ್ರಿ, ಇಲ್ಲೊಂದ್ ಏನಿದೆ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಸರ್ಕಲ್ ತಗೊಂಡಿದಾನ, ಅದ್ರಲ್ಲಿ ನಡುವ ಒಂದು ಗೆರೆ ಎಳೆದಿದಾನ. ಅದಾದ ನಂತರ ನೆಕ್ಸ್ಟ್ ಈ ತರ ವೈ ಐತೆ, ವೈ ಐತೆ. ಸರ್ ವೈ ಅಂದ್ರೆ ಆ ತರ ಬರೆಯಂಗಿಲ್ರಿ, ಬೇರೆ ತರ ಬರೀತಾರೆ. ನಾವು ಅಲ್ಫಾಬೆಟ್ಸ್ ಟೆನ್ಷನ್ ತಗೋಬೇಡ. ಇದು ನೋಡಿದ ತಕ್ಷಣ ನಮ್ಗೆ ಏನಂತಂದ್ರೆ ವೈ ಕಾಣಿಸುತ್ತೆ, ಇದೊಂಥರ ಲಾಲಿಪಾಪ್ ತರ ಕಾಣಿಸುತ್ತೆ. ಕರೆಕ್ಟಾ? ಎಸ್. ಸೊ ಅದಾದ ನಂತರ ಇದೇನೈತೆ ಅಂತಂದ ಹೇಳಿದ್ರೆ ಇದು ನಾರ್ಮಲ್ ಆಗಿ ಏನೈತೆ ಅಂತ ಹೇಳಿದ್ರೆ ಹಾರಿಜೆಂಟಲ್ ಆಗೈತೆ, ಈ ತರ ಹಾರಿಜೆಂಟಲ್ ಆಗೈತೆ. ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಏನಾಗೈತೆ ಅಂತಂದ ಹೇಳಿದ್ರೆ ಅದನ್ನ ಟಿಲ್ಟ್ ಮಾಡಿದಾರೆ ಅಂತಂದ ಹೇಳಿದ್ರೆ ತಿರುಗಿಸೋದ್ರು, ಈ ರೀತಿಯಾಗಿ ತಿರುಗಿಸಿದಾನ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಈ ರೀತಿಯಾಗಿರೋದನ್ನ ಏನ್ ಮಾಡಿದ ಅಂತ ಹೇಳಿದ್ರೆ ಮತ್ತೆ ತಿರುಗಿಸ್ಬಿಟ್ಟು ಮೇಲ್ಗಡೆ ಮಾಡಿದಾರೆ, ಈ ರೀತಿಯಾಗಿ ಬಂದೈತೆ. ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಸೊ ಇದು ಮತ್ತೆ ಈ ಕಡೆ ತಿರುಗಿಸಿದಾನ, ಈ ರೀತಿಯಾಗಿ ತಿರುಗಿಸಿದಾನ. ಎಸ್, ಈ ರೀತಿಯಾಗಿ ತಿರುಗಿಸಿದ್ರೆ ವೈ ಎಲ್ ಕಡೆ ಬರುತ್ತಾ, ಈ ಕಡೆ ಬರುತ್ತಾ. ಅದಾದ ನಂತರ ಈ ತರ ತಿರುಗಿಸಿದ ನಂತರ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಯಾವ ತರ ಬರ್ಬೇಕು, ಈ ತರ ಫುಲ್ ಕೈ ನೋಯಿಸ್ತಾರೆ. ಓಕೆ, ಈ ಡಯಾಗ್ರಾಮ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಹಾರಿಜೆಂಟಲ್ ಬಂದೈತೆ. ಅಂದ್ರೆ ಯಾವ ತರ ಬರ್ತೈತಿ ಇವಾಗ, ಈ ರೀತಿಯಾಗಿ ಬರ್ಬೇಕಿದು ಲಾಲಿಪಾಪ್, ಮತ್ತೆ ಅಡ್ಡದಾಗಿ ಬರ್ಬೇಕು. ಆಮೇಲೆ ವೈ ಎಲ್ಲಿ ಬರ್ಬೇಕು, ಇಲ್ಲಿ ನೋಡ್ರಿ, ವೈ ಈ ಕಡೆ ಬರ್ಬೇಕು. ಇಷ್ಟು ಕರೆಕ್ಟ್ ಆನ್ಸರ್. ಈ ತರ ಯಾವ್ದಾದ್ರು ಐತಾ ನೋಡ್ರಿ. ಸೊ ಇದೇನಂತಂದ ಹೇಳಿದ್ರೆ ಕೆಳಗಡೆ ಬರ್ತಾ ಹೋಗೈತೆ, ಇದು ಮೇಲ್ಗಡೆ ಐತೆ. ಸೊ ಮೇಲ್ಗಡೆ ಟಿಲ್ಟ್ ಹಾಕೋತ ಅಂತ ಹೇಳಿದ್ರೆ ಲಾಲಿಪಾಪ್ ಕೆಳಗಡೆ ಬಂದೈತೆ, ಈ ರೀತಿ ಕೆಳಗಡೆ ಬರ್ಬೇಕು. ಇದೇನಂತಂದ ಹೇಳಿದ್ರೆ ಫುಲ್ ಹಾರಿಜೆಂಟಲ್ ಆಗಿರ್ಬೇಕು. ಅದಾದ ನಂತರ ವೈ ಈ ಕಡೆ ಇರ್ಬೇಕು. ಆ ತರ ಆಪ್ಷನ್ ಯಾವ್ದಾದ್ರು ಐತಾ ಇಲ್ಲಿ? ಡೈರೆಕ್ಟ್ ನೋಡ್ರಿ, ಥರ್ಡ್ ಆಪ್ಷನ್ ಐತೆ ಕರೆಕ್ಟ್ ಆಗಿರೋ ಆನ್ಸರ್. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ, ಇದು ನಿಮಗೆ ಈಸಿ ಐತೆ. ಇದು ನಾನು ಏನಂತಂದ ಹೇಳಿದ್ರೆ ಹೋಮ್ ವರ್ಕ್ ಅಂತ ಕೊಡ್ತೀನಿ, ಹೋಮ್ ವರ್ಕ್ ಅಂತಂದೇಳಿ. ಸೊ ಇದಕ್ಕೆ ಆಪ್ಷನ್ ಇಲ್ಲಲ್ರು, ಬೇಡ ಬಿಡಿ, ಇದನ್ನ ನಾನೇ ಮಾಡ್ತೀನಿ. ಆಪ್ಷನ್ ಕೊಟ್ಟಿಲ್ಲ ನಾನು ಇದಕ್ಕೆ. ಸೊ SSC ಇದು ಕ್ವಶನ್ ಪೇಪರ್ ಕರೆಕ್ಟ್ ಆಗಿ ಬಂದಿಲ್ಲ ಸ್ಕ್ರೀನ್ ಶಾಟ್ ತಗೊಳಕ್ಕೆ. ಇದನ್ನ ನಾನೇ ಮಾಡ್ತೀನಿ. ನೆಕ್ಸ್ಟ್ ನೋಡೋಣ, ಈಸಿ ಇದ್ರೆ ಕೊಡ್ತೀನಿ, ಇಲ್ಲ ಟಫ್ ಇದ್ರೂ ಕೊಡ್ತೀನಿ. ನೆಕ್ಸ್ಟ್ ಯಾವ್ದು ಬರುತ್ತಾ ಅದು ಹೋಮ್ ವರ್ಕ್ ಅಷ್ಟೇ. ನೋಡ್ರಿ, ಇದ್ರಲ್ಲಿ ಏನ್ ಮಾಡಿದಾನ ಸೇಮ್ ಅದೇ ತರ ನೋಡ್ತಾ ಹೋಗೋಣ ಇವಾಗ. ಸೊ ಒಂದ್ ಏನೈತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಸರ್ಕಲ್ ಐತೆ, ಆಮೇಲೆ ಒಂದ್ ಗೆರೆನ ಹೇಳ್ದಾನ ಲಾಲಿಪಾಪ್ ತರ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ ಅಂತ ಹೇಳಿದ್ರೆ ವೈ ಈ ತರ ಐತೆ, ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ವೈ ಈ ತರ ಐತೆ. ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡಿದಾನ ಇವಾಗ ಹಾರಿಜೆಂಟಲ್ ಐತ. ನನ್ ಕೈ ನೋಡ್ರಿ, ಇವಾಗ ಹಾರಿಜೆಂಟಲ್ ಐತೆ. ಈ ಸರ್ಕಲ್ ಏನೈತಲ್ಲ ಇದನ್ನ ನಾವು ತಗೊಳ್ಳೋಣ. ಸೊ ಇದು ಹಾರಿಜೆಂಟಲ್ ಐತೆ. ನೆಕ್ಸ್ಟ್ ಇದ್ರಲ್ಲಿ ಏನಾಗೈತೆ ನೋಡ್ರಿ, ಈ ಕಡೆ ತಿರುಗಿಸಿದಾನ, ಈ ರೀತಿಯಾಗಿ ತಿರುಗಿಸಿದಾನ. ಇವಾಗ ನೋಡ್ರಿ, ಇದು ಬ್ಲಾಕ್ ಐತಲ್ಲ ಇದು, ಸೊ ಅದು ಲೈನ್ ಅನ್ಕೊಳ್ರಿ. ಇಲ್ಲಿ ವೈಟ್ ಐತಲ್ಲ ಇದನ್ನ ಏನಂತ ಹೇಳಿದ್ರೆ ಸರ್ಕಲ್ ಅಂತ ಅನ್ಕೊಳ್ರಿ. ಇವಾಗ ಹಿಂಗೈತೆ. ನೆಕ್ಸ್ಟ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಅದನ್ನ ಈ ತರ ತಿರುಗಿಸಿದಾನ, 45 ಡಿಗ್ರಿ ತಿರುಗಿಸಿದಾನ. ಒಂದ್ ಸರ್ಕಲ್ ಅನ್ನ ತಗೊಂಡ್ರಿ ಅಂತಂದ ಹೇಳಿದ್ರೆ ನಾನು ಇವಾಗ ಹೇಳ್ತೀನಿ ನೋಡ್ರಿ, ಇದೊಂದ್ ಸರ್ಕಲ್. ಸೊ ಇವಾಗ ಲಾಲಿಪಾಪ್ ಈ ತರ ಐತೆ, ಈ ತರ. ಸೊ ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ತಿರುಗಿಸಿದಾನ. ಸೊ ಇವಾಗ ತಿರುಗಿಸ್ರಿ, ನೆಕ್ಸ್ಟ್ ಇದ್ರಲ್ಲಿ ಈ ರೀತಿಯಾಗಿ ಬಂತು. ಸೊ ಇದರಲ್ಲಿ ವೈ ಕರೆಕ್ಟ್ ಆಗಿ ಬರ್ಬೇಕು, ಈ ತರ ಬಂತು. ಸೊ ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಈ ತರ ಹಾರಿಜೆಂಟಲ್ ತಗೊಂಡ್ಬಂದಿದ ಮತ್ತೆ. ಅಂದ್ರೆ ನಮ್ದು ಇವಾಗ ಲಾಲಿಪಾಪ್ ಯಾವ ಕಡೆ ಡೈರೆಕ್ಷನ್ ದಾಗ ಬರ್ಬೇಕು, ಈ ತರ ಡೈರೆಕ್ಷನ್ ದಾಗ ಬರ್ಬೇಕು, ಅದು ಈ ಕಡೆ ಬರ್ಬೇಕು. ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ, ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತಾ ಐತಿ ಇವಾಗ ಅದು ಲಾಲಿಪಾಪ್. ಎಸ್. ಸೊ ಅದಾದಂದ್ರೆ ನೆಕ್ಸ್ಟ್ ರನ್ ನೋಡ್ರಿ. ಸೊ ಎರಡಾಯ್ತು. ನೆಕ್ಸ್ಟ್ ದ್ರಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಈ ತರ ಹಾರಿಜೆಂಟಲ್ ಆಗಿ ಬಂತು, ಈ ರೀತಿಯಾಗಿ ಬರುತ್ತೆ. ವೈ ಈ ತರ ಬಂತು. ನೆಕ್ಸ್ಟ್ ದ್ರಲ್ಲಿ ಏನಂತ ಹೇಳಿದ್ರೆ ಮತ್ತೆ ಈ ರೀತಿಯಾಗಿ 45 ಡಿಗ್ರಿಯನ್ನ ತಿರುಗಿಸಿದಾನ. ಅಂದ್ರೆ ಈ ಕಡೆ ಬರ್ಬೇಕಿದು, ಈ ಕಡೆ ಬರ್ಬೇಕು. ಅಂದ್ರೆ ಇವಾಗ ಏನಂತ ಹೇಳಿದ್ರೆ ನಮ್ ಲಾಲಿಪಾಪ್ ಕೆಳಗಡೆ ಬರುತ್ತಾ. ಸೊ ನಮ್ದು ವೈ ಈ ತರ ಬರುತ್ತೆ. ಇಲ್ಲಿ ನೋಡ್ರಿ, ನಾವು ಕರೆಕ್ಟ್ ಹಾರಿಜೆಂಟಲ್ ಹೇಳ್ಕೊಂಡು ಅಂದ್ರೆ ಈ ರೀತಿ ಈ ಡೈರೆಕ್ಷನ್ ಅಲ್ಲಿ ಬಂತು. ನೆಕ್ಸ್ಟ್ ನಮ್ದು ಯಾವ ಡೈರೆಕ್ಷನ್ ಅಲ್ಲಿ ಬರ್ಬೇಕು, ಇವಾಗ ಈ ತರ ಐತಲ್ಲ, ನೆಕ್ಸ್ಟ್ ಯಾವ ಡೈರೆಕ್ಷನ್ ಬರ್ಬೇಕು, ಈ ತರ ಬರ್ಬೇಕು. ಅಂದ್ರೆ 45 ಡಿಗ್ರಿ ಚೇಂಜ್ ಆಗ್ಬೇಕು, ಅದನ್ನ ತಿರುಗಿಸ್ಬೇಕು. 45 ಡಿಗ್ರಿ ಚೇಂಜ್ ಮಾಡ್ರಿ ಅಂತಂದ ಹೇಳಿದ್ರೆ ನಮ್ ಲಾಲಿಪಾಪ್ ಈ ತರ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ನಮ್ದು ವೈ ಈ ತರ ಬರುತ್ತೆ. ಎಸ್, ಕರೆಕ್ಟ್ ಎಲ್ರಿಗೂ. ಸೊ ಇದೇನಾಗತ್ತಪ್ಪ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಇಲ್ಲಿ ನೋಡ್ರಿ, ಸೊ 45 ಡಿಗ್ರಿ ತಿರುಗಿಸಿದ ನಂತರ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಈ ರೀತಿಯಾಗಿ ಬರುತ್ತ. ಆಮೇಲೆ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ವೈ ಇದು. ಎಸ್, ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಫಿಗರ್ ಯಾವ್ದು ಅಂತಂದ ಹೇಳಿ ನಮ್ಗೆ ಗೊತ್ತಾಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಅಂತಂದ ಹೇಳಿ. ಇಲ್ಲ ಸರ್ ಇನ್ನೂ ಎಕ್ಸ್ಪ್ಲನೇಷನ್ ಮಾಡ್ರಿ ಅಂತಂದ ಹೇಳಿದ್ರೆ ಇನ್ನೂ ಎಕ್ಸ್ಪ್ಲನೇಷನ್ ಮಾಡೋಣ. ಬಟ್ ಆದ್ರೆ 30 ಮಿನಿಟ್ಸ್ ವಿಡಿಯೋ ಅಥವಾ 35 ಮಿನಿಟ್ಸ್ ವಿಡಿಯೋ ಒಂದು ನೋಡ್ರಿ ಅಂತಂದ ಹೇಳಿದ್ರೆ ನಿಮ್ದು ಎಕ್ಸಾಮ್ ಮುಗಿದು ಜಾಬ್ ಆಗೋವರೆಗೂ ನಿಮ್ ತಲೆಯಾಗಿರ್ಬೇಕು. ಆ ರೀತಿಯಾಗಿ ನೀವು ಸ್ಟಡಿ ಮಾಡ್ಬೇಕು.
ನೆಕ್ಸ್ಟ್ ನೋಡ್ರಿ ಇದೇನೈತಪ್ಪ ಅಂತಂದ ಹೇಳಿದ್ರೆ ಸಿಂಪಲ್ ಆಗೈತೆ. ಆಲ್ರೆಡಿ ಇದಕ್ಕೆ ಆನ್ಸರ್ ಗೊತ್ತಾಗೈತೆ, ನಾವು ಮಾಡೋಣ. ಆನ್ಸರ್ ಆಲ್ರೆಡಿ ಗೊತ್ತಾಗೈತೆ, ಇಲ್ಲಿ ಐತೆ ಎರಡನೇದು ಆನ್ಸರ್ ಅಂತಂದೇಳಿ. ಬಟ್ ಆದ್ರೆ ಇದನ್ನ ಅರ್ಥ ಮಾಡ್ಕೊಡ್ರಿ, ಇದು ಹೋಮ್ ವರ್ಕ್. ನೆಕ್ಸ್ಟ್ ಹೋಮ್ ವರ್ಕ್ ಅಂತಂದ ಹೇಳಿದೀನಿ, ಆನ್ಸರ್ ನಿಮ್ಗೆ ಗೊತ್ತಾಗೈತೆ. ಬಟ್ ಆದ್ರೆ ಇದನ್ನ ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಏನೇನ್ ಆಗೈತಿ ಅಂತಂದ ಹೇಳಿ ಅದನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ರಿ. ಇಲ್ಲಿ ನೋಡ್ರಿ ಈ ತರ ನಿಮ್ಗೆ ಏನಂತ ಕ್ವಶನ್ಸ್ ಗಳನ್ನ ಕೊಡ್ತಾರೆ. ಫಿಗರ್ ಐತೆ, ಫಿಗರ್ ಒಳಗಡೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ ಹೇಳಿ ಕ್ವಶನ್ ಕೇಳಿದಾನ. ಇದೇ ಕ್ವಶನ್ ಸೇಮ್ ಆಲ್ರೆಡಿ ಯಾವಾಗ್ಲಿಂದ ಬಿಡಿಸ್ತಾ ಇದೀವಲ್ಲ, ಸೊ ಅದೇ ಕ್ವಶನ್. ಇವಾಗ ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕು ಇದ್ರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದು ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಫಸ್ಟ್ ಡಯಾಗ್ರಾಮ್ ಅನ್ನ ತಗೊಂಡಾಗ ಒಂದು ಸ್ಕ್ವೇರ್ ಐತೆ, ಅದರಲ್ಲಿ 4 ಭಾಗಗಳನ್ನ ಮಾಡಿದಾನ. ಎಷ್ಟು ಭಾಗಗಳನ್ನ ಮಾಡಿದಾನ? ಫಸ್ಟ್ ರಲ್ಲಿ 4 ಭಾಗ ಮಾಡಿದಾನ. ಸೊ ಸೆಕೆಂಡ್ ಒಂದ್ ನೋಡ್ರಿ ಸೇಮ್ ಐತೆ, ಸೆಕೆಂಡ್ ಒಂದ್ರಲ್ಲಿ. ಇದ್ರಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ಫಿಲ್ ಮಾಡಿದಾನ. ಬ್ಲಾಕ್ ಕಲರ್ ಏನಂತಂದ ಹೇಳಿದ್ರೆ ಬಣ್ಣ ಹಚ್ಚಿದ ಸ್ಕ್ವೇರ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಈ ತರ ಕೆಳಗಡೆ ಬರ್ರಿ, ಕೆಳಗಡೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ಮತ್ತೊಂದ್ ಕಲರ್ ಬಣ್ಣ ಹಚ್ಚಿದಾನ. ಆಮೇಲೆ ಸೊ ಆ ಬಾಕ್ಸ್ ಅನ್ನ ಸ್ಕ್ವೇರ್ ಬಾಕ್ಸ್ ಅನ್ನ ಹೋಗಿಟ್ಟಿದಾನೆ. ಅದಾದ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸೇಮ್ ಅದೇ, ಅಂದ್ರೆ ಗಡಿಯಾರದ ದಿಕ್ಕಿನಲ್ಲಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ಗಡಿಯಾರದ ದಿಕ್ಕಿಗೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸೊ ಮತ್ತೊಂದು ಬಾಕ್ಸ್ ಏನಂತಂದ ಹೇಳಿದ್ರೆ ಕಲರ್ ತುಂಬಿ ನೆಕ್ಸ್ಟ್ ಇಟ್ಟಿದಾನ. ಅದಾದ ನಂತರ ನಮ್ದು ನೆಕ್ಸ್ಟ್ ಏನ್ ಬರ್ಬೇಕು? ಗಡಿಯಾರದ ದಿಕ್ಕಿನಲ್ಲಿ ಈ ತರ ತಿರುಗ್ತಾ ಬಂದಾಗ ಬಣ್ಣ ಒಂದೊಂದು ಬಾಕ್ಸ್ ಬಣ್ಣ ಹಚ್ಕೊತ್ ಬಂದಿದಾನ. ಸೊ ನಾವು ಏನಂತಂದ ಹೇಳಿದ್ರೆ ಈ ಬಾಕ್ಸ್ಗೂ ಬಣ್ಣ ಹಚ್ತೀವಿ. ನೆಕ್ಸ್ಟ್ ಒನ್ ಏನ್ ಕೇಳಿದಾನಲ್ಲ ಕ್ವಶನ್, ಸೊ ಅದಕ್ಕೆ ನಾವು ಅದಕ್ಕೂ ಬಣ್ಣ ಹಚ್ಚಿದಾಗ ಏನಂತಂದ ಹೇಳಿದ್ರೆ ಫುಲ್ ಎಲ್ಲಾ ಕಡೆ ಬಣ್ಣ ಹಚ್ಚಿಬಿಡುತ್ತೆ. ಸೊ ಅಂತ ಆಪ್ಷನ್ ಎಲ್ಲೈತೆ ಅಂತ ನೋಡ್ರಿ, ಇದಂತೂ ಬರಂಗ್ ಚಾನ್ಸ್ ಇಲ್ಲ. ನೋಡಿದ ತಕ್ಷಣ ಗೊತ್ತಾಗತ್ತೆ ಇವು ಮೂರು ಬರಂಗಿಲ್ಲ. ಫುಲ್ ಬಣ್ಣ ಹಚ್ಚಿದ ಯಾವ್ದು? ಥರ್ಡ್ ಆಪ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಥರ್ಡ್ ಆಪ್ಷನ್. ಸೊ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗಿದ್ರೆ ಇವೆಲ್ಲ ಕ್ವಶನ್ಸ್ ಗಳು ತುಂಬಾ ಈಸಿ ಆಗ್ತವೆ. ಸೊ ನಾವ್ ಇವಾಗ ಏನಂತಂದ ಹೇಳಿದ್ರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಈ ರೀತಿಯಾಗಿರೋ ಕ್ವಶನ್ಸ್ ಗಳು ಏನಂತಂದ ಹೇಳಿದ್ರೆ ಸ್ವಲ್ಪ ತುಂಬಾ ಟಫ್ ಬರ್ತಾವ. ಫುಲ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಕೇಳ್ಕೊಡ್ರಿ, ಅಷ್ಟೊಂದೇನ್ ಬಾಳ ಟಫ್ ಇಲ್ಲ, ಅರ್ಥ ಮಾಡ್ಕೊಂಡ್ರ. ನೋಡ್ರಿ ಇಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಫಸ್ಟ್ ಬಾಕ್ಸ್ ಒಳಗಡೆ ಇಲ್ಲಿ ಕರೆಕ್ಟ್ ಆಗಿ ಕೇಳ್ಕೊಡ್ರಿ. ಫಸ್ಟ್ ಬಾಕ್ಸ್ ಒಳಗಡೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸೊ ಒಂದು ಬಾಕ್ಸ್ ಅನ್ನ ಸ್ಕ್ವೇರ್ ಅನ್ನ ಇಟ್ಟಿದಾನ, ಆಮೇಲೆ ಒಂದು ಎರೋ ಮಾರ್ಕ್ ಅನ್ನ ಇಟ್ಟಿದಾನ, ಆಮೇಲೆ ಒಂದು ಸರ್ಕಲ್ ಅಂತ ಇದೆ. ಇದು ಫಸ್ಟ್ ಬಾಕ್ಸ್ ಅಲ್ಲಿ. ಅರ್ಥ ಆಯ್ತಾ? ಇದು ಇದೈತೆ. ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಬಿ ಬಾಕ್ಸ್ ಅಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಅವ ಏನ್ ಮಾಡಿದ ಅಂತಂದ ಹೇಳಿ ನಾನು ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ. ಇವ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಈ ಬಾಕ್ಸ್ ಇವೆರಡು ಏನದಾವಲ್ಲ ಚಿತ್ರಗಳು, ಇವೆರಡು ಅದ್ಲು ಬದ್ಲಾಗಿದಾವ, ಉಲ್ಟಾ ಮಾಡಿದಾನ. ಸೊ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸ್ಕ್ವೇರ್ ಇದ್ದಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸರ್ಕಲ್ ಇಟ್ಟಿದಾನ, ಸರ್ಕಲ್ ಇದ್ದಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸ್ಕ್ವೇರ್ ಇಟ್ಟಿದಾನ, ಆಮೇಲೆ ಎರೋ ಮಾರ್ಕ್ ಅದ್ರದ್ದು ಸೇಮ್ ಜಾಗದಾಗ ಐತ. ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಫಿಗರ್ ಅಲ್ಲಿ ಏನ್ ಮಾಡಿದ ಇನ್ನೊಂದ್ಸರಿ ಕೇಳ್ಕೊಟ್ರಿ. ಸೊ ಅವ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸರ್ಕಲ್ ಇದ್ದಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ಸರ್ಕಲ್ ಐತಲ್ಲ, ಸರ್ಕಲ್ ಇದ್ದಲ್ಲಿ ಸ್ಕ್ವೇರ್ ಅನ್ನ ಇಟ್ಟಿದಾನ. ಎಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ಸ್ಕ್ವೇರ್ ಇತ್ತಲ್ಲ ಕೆಳಗಡೆ ಹಿಂದಿನ ಡಯಾಗ್ರಾಮ್ ಅಲ್ಲಿ, ಇಲ್ಲಿ ಸ್ಕ್ವೇರ್ ಈಗ ನಾನು ಸಿಂಪಲ್ ಆಗಿ ಹೇಳ್ತೇನೆ. ಸರ್ಕಲ್ ಇದ್ದಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸ್ಕ್ವೇರ್ ಇಟ್ಟಿದಾನ, ವೃತ್ತ ಇದ್ದಲ್ಲಿ ವರ್ಗವನ್ನ ಇಟ್ಟಿದಾನ ಅಥವಾ ಒಂದು ಬಾಕ್ಸ್ ಇಟ್ಟಿದಾನ. ಆಮೇಲೆ ಇಲ್ಲಿ ಏನ್ ಬಾಕ್ಸ್ ಇತ್ತಲ್ಲ ಅಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಒಂದು ರೌಂಡ್ ಅಂತದ್ದು ಒಂದು ವಸ್ತು ಇಟ್ಟಿದಾನ. ಈ ತರ ಅರ್ಥ ಮಾಡ್ಕೊಟ್ರೆ. ಆಮೇಲೆ ಎರೋ ಮಾರ್ಕ್ ಏನೈತಲ್ಲ ಅದ್ರ ಸೇಮ್ ಜಾಗದಾಗ ಐತಿ. ಇಲ್ಲಿ ಏನ್ ಮಾಡ್ದ? ಅದ್ಲು ಬದ್ಲು ಮಾಡ್ದ, ಉಲ್ಟಾ ಮಾಡ್ದ, ಉಲ್ಟಾ ಅಂತ ಬೈದಿ. ಕರೆಕ್ಟ್ ಆಗಿ ನಮ್ಗೆ ಅರ್ಥ ಆಗ್ಬೇಕಲ್ಲ. ಇದು ಬಿ ಆಯ್ತು. ನೆಕ್ಸ್ಟ್ ಸೀದ್ರಲ್ಲಿ ಏನ್ ಕೊಟ್ಟಿದಾನ? ಸೀದ್ರಲ್ಲಿ ಏನ್ ಕೊಟ್ಟಿದಾನ ನೋಡ್ರಿ, ಆ ಡಯಾಗ್ರಾಮ್ ಅನ್ನ ನೋಡ್ರಿ. ಈ ಡಯಾಗ್ರಾಮ್ ಅನ್ನ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ. ಸೊ ಇದೇನೈತೆ ಅಂತ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಬಂದೈತೆ, ಎರೋ ಮಾರ್ಕ್ ಈ ಪ್ಲೇಸ್ ಅಲ್ಲಿ ಬಂದೈತೆ, ವರ್ಗ ಈ ಪ್ಲೇಸ್ ಅಲ್ಲಿ ಬಂದೈತೆ. ಅಂದ್ರೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ಅವುಗಳನ್ನೆಲ್ಲಾನು ತಿರ್ಸಿಡಿದ. ಗಡಿಯಾರದ ವಿರುದ್ಧ ದಿಕ್ಕಿಗೆ ಅಂದ್ರ ಇವಾಗ ನೋಡ್ರಿ ಈ ತರ ಗಡಿಯಾರ ಐತೆ. ಸೊ ನಮ್ದು ಮುಳ್ಳು ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಚಲಿಸ್ತಾ ಇರುತ್ತೆ. ಇದು ಗಡಿಯಾರದ ದಿಕ್ಕಿಗೆ. ನಾವು ಉಲ್ಟಾ ತಗೊಂಡ್ವಿ ಅಂತಂದ ಹೇಳಿದ್ರೆ ಉಲ್ಟಾ ಈ ಕಡೆ ತಿರುಗ್ತಾ ಇದ್ವಿ ಅಂತ ಹೇಳಿದ್ರೆ ಅದು ಗಡಿಯಾರದ ವಿರುದ್ಧ ದಿಕ್ಕಿ. ಸೊ ನಮ್ಮವ ಏನ್ ಮಾಡಿದ ಈಗ ಕ್ವಶನ್ ಕೇಳಿದವ. ಸೊ ಇಲ್ಲಿ ಎರಡನೇ ಡಯಾಗ್ರಾಮ್ ಅಲ್ಲಿ ಇದು ನೋಡ್ರಿ ಬಾಕ್ಸ್ ಇಲ್ಲಿತ್ತು, ಬಟ್ ಆದ್ರೆ ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಅದನ್ನ ಚೇಂಜ್ ಮಾಡಿ ಇಲ್ಲಿ ಇಟ್ಟಿದಾನ. ಆಮೇಲೆ ನೋಡ್ರಿ ಎರೋ ಮಾರ್ಕ್ ಇಲ್ಲಿ ಐತೆ, ಬಟ್ ಆದ್ರೆ ಇದನ್ನ ಇಲ್ಲಿ ತಗೊಂಡ್ ಹೋಗಿದಾನ. ಇಲ್ಲಿ ಸರ್ಕಲ್ ಇಲ್ಲಿ ಐತೆ, ಬಟ್ ಆದ್ರೆ ಇಲ್ಲಿ ತಗೊಂಡ್ ಹೋಗಿದ. ಅಂದ್ರೆ ಅವುಗಳನ್ನ ಏನ್ ಮಾಡಿದ ಅಂತ ಹೇಳಿದ್ರೆ ಈ ರೀತಿಯಾಗಿತ್ತು. ಈ ರೀತಿಯಾಗಿ ಹೆಂಗ್ ಹೇಳ್ಬೇಕು ನಿಮ್ಗೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಬಾಕ್ಸ್ ಅಂತ ಅನ್ಕೊಡ್ರಿ, ಅದು ಇವಾಗ ಈ ಪ್ಲೇಸ್ ಅಲ್ಲಿ ಇತ್ತು. ಅದನ್ನ ಏನ್ ಮಾಡಂತ ಹೇಳಿದ್ರೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ತಿರ್ಸ್ಬಿಟ್ಟು ಈ ತರ ತಗೊಂಡ್ಬಂದಿದಾನ. ಸೇಮ್ ಅದೇ ತರ ಆಗಿತ್ತು ಇವಾಗ ಅಲ್ಲಿ. ಸೊ ಇವಾಗ ಏನಾಗಿದೆ ಅಂತಂದ ಹೇಳಿದ್ರೆ ಅದನ್ನ ಗಡಿಯಾರದ ವಿರುದ್ಧ ದಿಕ್ಕಿಗೆ ತಿರ್ಸಿದಾನ. ಸರ್ಕಲ್ ಇದು ಸ್ಕ್ವೇರ್ ಇಲ್ಲಿ ಬಂತು, ಎರೋ ಮಾರ್ಕ್ ಇಲ್ಲಿ ಬಂದೈತ, ಆಮೇಲೆ ಸರ್ಕಲ್ ಇಲ್ಲಿ ಐತ. ಇದೇನಾಯ್ತು ಅಂತಂದ ಹೇಳಿದ್ರೆ ಥರ್ಡ್ ಒನ್ ಆಯ್ತು. ಸೊ ಫೋರ್ತ್ ಒನ್ ಅಲ್ಲಿ ಏನ್ ಮಾಡಿದ ನೋಡ್ರಿ, ಫೋರ್ತ್ ಒನ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ತಿರುಗಿಸಿದಾನ. ತಿರುಗಿಸು
ಸೊ ಇಲ್ಲಿ ಫೋರ್ತ್ ಒನ್ ಅಲ್ಲಿ ಏನ್ ಮಾಡಿದಾನ, ಫೋರ್ತ್ ಒನ್ ಒಳಗಡೆ ಏನ್ ಮಾಡಿದಾನ ಅಂತ ಹೇಳಿದ್ರೆ ಮತ್ತೆ ಉಲ್ಟಾ ಮಾಡಿದಾನ. ಇವಾಗ ಏನ್ ಇವೆರಡದವಲ್ಲ ಇದನ್ನ ಎರಡು ಉಲ್ಟಾ ಮಾಡಿದಾನ. ಸ್ಕ್ವೇರ್ ಇದ್ದಲ್ಲಿ ಏನ್ ಮಾಡಿದಾನ, ಸರ್ಕಲ್ ಇಟ್ಟಿದಾನ. ಸರ್ಕಲ್ ಇದ್ದಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಸ್ಕ್ವೇರ್ ಇಟ್ಟಿದಾನ. ಮತ್ತೆ ಏರೋ ಮಾರ್ಕ್ ಸೇಮ್ ಐತೆ ನೋಡ್ರಿ. ಸ್ಕ್ವೇರ್ ಇದ್ದಲ್ಲಿ ಏನೈತಿ, ಸರ್ಕಲ್ ಐತಿ. ಅದಾದ ನಂತರ ಸರ್ಕಲ್ ಇದ್ದಲ್ಲಿ ಏನೈತೆ, ಸ್ಕ್ವೇರ್ ಐತೆ. ಉಲ್ಟಾ ಮಾಡಿದಾನ. ಈಗ ನೋಡ್ರಿ, ಉಲ್ಟಾ ಮಾಡ್ದ ತಿರುಗಿಸ್ದ, ಉಲ್ಟಾ ಮಾಡ್ದ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದಾನ ನೋಡ್ರಿ, ನೆಕ್ಸ್ಟ್ ಡಯಾಗ್ರಾಮ್ ಏನ್ ಕೊಟ್ಟಿದಾನ, ಮತ್ತೆ ತಿರುಗಿಸಿದಾನ. ಮತ್ತೆ ಇದನ್ನ ಈ ತರ ತಿರುಗಿಸ್ಬೇಕು ಇವಾಗ ನಾವು. ಸೊ ಇದು ಏನೈತಲ್ಲ, ಇದು ಏನ್ ಬರ್ಬೇಕಂತಂದ ಹೇಳಿದ್ರೆ ಈ ಜಾಗದಾಗ ಬರ್ಬೇಕು. ತಿರುಗಿಸ್ಬೇಕಲ್ಲ ನಾವ್ ಇವಾಗ. ಈ ರೀತಿಯಾಗಿ ನಾವೇನಂತ ಹೇಳಿದ್ರೆ ತಿರುಗಿಸಿದ್ವಿ. ಮತ್ತೆ ಇವಾಗ ನೋಡ್ರಿ, ಉಲ್ಟಾ ಮಾಡ್ದ ತಿರುಗಿಸ್ದ. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಮತ್ ನಾವು ಉಲ್ಟಾ ಮಾಡ್ಬೇಕು. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಉಲ್ಟಾ ಮಾಡ್ಬೇಕು. ಸರ್ಕಲ್ ಇದ್ದಲ್ಲಿ ಏನ್ ಬರ್ಬೇಕು, ಸ್ಕ್ವೇರ್ ಬರ್ಬೇಕು. ಸ್ಕ್ವೇರ್ ಇದ್ದಲ್ಲಿ ಏನ್ ಬರ್ಬೇಕು, ಬಾಕ್ಸ್ ಇದ್ದಲ್ಲಿ ಸರ್ಕಲ್ ಬರ್ಬೇಕು. ಎಸ್, ಅದನ್ನ ಡಯಾಗ್ರಾಮ್ ಹಾಕ್ರಿ ನೋಡೋಣ. ನಾನು ಇಲ್ಲಿ ಹಾಕ್ತೀನಿ ನೋಡ್ರಿ ಡಯಾಗ್ರಾಮ್, ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಆನ್ಸರ್ ಡಯಾಗ್ರಾಮ್ ಇಲ್ಲಿ ಹಾಕ್ತಿದೀನಿ. ಇದನ್ನ ನಾವ್ ಏನ್ ಮಾಡ್ಬೇಕು, ಉಲ್ಟಾ ಮಾಡ್ಬೇಕು. ಮುಂದಿನ ಬಾಕ್ಸ್ ಏನಂತ ಹೇಳಿದ್ರೆ ನಾವು ಉಲ್ಟಾ ಮಾಡ್ಬೇಕು. ಉಲ್ಟಾ ಮಾಡಿದಾಗ ಏನು, ಎರೋ ಮಾರ್ಕ್ ಇಲ್ಲೇ ಬರುತ್ತೆ, ಫಿಕ್ಸ್. ಅದು ಎರೋ ಮಾರ್ಕ್ ಇಲ್ಲಿ ಬರುತ್ತೆ. ಸೊ ಅದಾದ ನಂತರ ಇಲ್ಲಿ ಏನೈತೆ ಅಂತ ಹೇಳಿದ್ರೆ ನಮ್ದು ಇದು ಸ್ಕ್ವೇರ್ ಐತಾ, ಇಲ್ಲಿ ಏನ್ ಬರ್ಬೇಕು, ನಮ್ದು ಸರ್ಕಲ್ ಬರ್ಬೇಕು. ಇಲ್ಲಿ ಸರ್ಕಲ್ ಐತೆ, ಇಲ್ಲಿ ಏನ್ ಬರ್ಬೇಕಂತ ಹೇಳಿದ್ರೆ ನಮ್ದು ಬಾಕ್ಸ್ ಬರ್ಬೇಕು. ಕರೆಕ್ಟಾ? ಸೊ ಆ ತರ ಆಪ್ಷನ್ ಯಾವ್ದೈತೆ ಅಂತ ನೋಡ್ರಿ. ಎಸ್, ಕರೆಕ್ಟ್ ಆಗಿದೆ. ಬಟ್ ಆದ್ರೆ ಅವನು ಉಲ್ಟಾ ಇದು ತಿರುಗಿಸಿದಾಗ ಏನಂತ ಹೇಳಿದ್ರೆ ಎರೋ ಮಾರ್ಕ್ ಚೇಂಜಸ್ ಮಾಡಿದ ನೋಡ್ರಿ. ನಾವು ಅದನ್ನ ಮಾಡ್ಕೊಂಡಿಲ್ಲ, ಎರೋ ಮಾರ್ಕ್ ಹಂಗ ಸೀದಾ ಹಾಕೊಂತ ಹೋಗಿದೀವಿ. ಎರೋ ಮಾರ್ಕ್ ಅಷ್ಟೇ. ಎರೋ ಮಾರ್ಕ್ ಕೂಡ ಏನಂತ ಹೇಳಿದ್ರೆ ಅದ್ರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ತಾ ಹೋಗಿದೆ. ಸೊ ಈ ರೀತಿಯಾಗಿ ಎರೋ ಮಾರ್ಕ್ ಐತೆ. ಫಸ್ಟ್ ದ್ರಲ್ಲಿ ಈ ತರ ಬಿಳಿದು ಎರೋ ಮಾರ್ಕ್ ಇದು ಈ ತರ ಐತೆ. ನೆಕ್ಸ್ಟ್ ಏನ್ ಮಾಡಿದ ಅಂತ ಹೇಳಿದ್ರೆ ನೆಕ್ಸ್ಟ್ ಸೆಕೆಂಡ್ ಬಾಕ್ಸ್ ಅಲ್ಲಿ ಸೇಮ್ ಐತೆ. ಸೊ ಥರ್ಡ್ ಬಾಕ್ಸ್ ಅಲ್ಲಿ ಅದನ್ನ ಏನ್ ಮಾಡಿದ ಅಂತ ಹೇಳಿದ್ರೆ ತಿರುಗಿಸಿದಾಗ ಇದೇನಂತ ಹೇಳಿದ್ರೆ ಮೇಲ್ಗಡೆ ಬಂದೈತೆ. ಸೊ ಆಮೇಲೆ ಮತ್ತೆ ಫೋರ್ತ್ ಬಾಕ್ಸ್ ಅಲ್ಲಿ ಉಲ್ಟಾ ಮಾಡಿದಾನ, ಅವಾಗ ಸೇಮ್ ಐತೆ ಏರೋ ಮಾರ್ಕ್. ಫಿಫ್ತ್ ಬಾಕ್ಸ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಮತ್ತೆ ತಿರುಗಿಸಿದಾನ, ಅವಾಗ ಏನಂತ ಹೇಳಿದ್ರೆ ಏರೋ ಮಾರ್ಕ್ ಈ ಕಡೆ ಬಂತು. ಅಂದ್ರೆ ನಮ್ಮ ಆನ್ಸರ್ ಅಲ್ಲೂ ಕೂಡ ಏನಂತ ಹೇಳಿದ್ರೆ ಏರೋ ಮಾರ್ಕ್ ಏನ್ ಬರ್ಬೇಕಂತ ಹೇಳಿದ್ರೆ ಈ ಡೈರೆಕ್ಷನ್ ದಾಗ ಬರ್ಬೇಕು. ಈ ಡೈರೆಕ್ಷನ್ ದಾಗ ಆ ತರ ಯಾವ್ದೈತೆ ಅಂತ ನೋಡ್ರಿ ಇದ್ರಲ್ಲಿ. ಸೊ ಈ ತರ ಡೈರೆಕ್ಷನ್ ಮಾಡಿದ್ದು ಏರೋ ಮಾರ್ಕ್ ಇರಬೇಕು, ಇಲ್ಲಿ ಸರ್ಕಲ್ ಇರಬೇಕು, ಇಲ್ಲಿ ಡಬ್ಬಾ ಬಾಕ್ಸ್ ಇರಬೇಕು. ಇದಂತೂ ಆಗಂಗಿಲ್ಲ, ಇದಂತೂ ಆಗಂಗಿಲ್ಲ. ಯಾಕಂತಂದ ಹೇಳಿದ್ರೆ ಸೊ ಏರೋ ಮಾರ್ಕ್ ಮೇಲ್ಗಡೆ ಬರ್ಬೇಕು. ಇದು ಒಂದೈತೆ. ಸೊ ಅಂದ್ರೆ ನಮ್ದು ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತಪ್ಪ ಅಂತ ಹೇಳಿದ್ರೆ ಥರ್ಡ್ ಒನ್ ಕರೆಕ್ಟ್ ಆಗತ್ತ. ಸೊ ಅದಾದ ನಂತರ ನೈನ್ತ್ ಒನ್ ನೋಡ್ರಿ. ಸೊ ನೈನ್ತ್ ಒನ್ ಏನಂತ ಹೇಳಿದ್ರೆ ಇದು ನಿಮ್ಗೆ ಹೋಮ್ ವರ್ಕ್. ಇದೇನಂತ ಹೇಳಿದ್ರೆ ಹೋಮ್ ವರ್ಕ್. ಸೊ ಅಲ್ಲಿ ಏನ್ ಮಾಡಿದಾನ ಅಂತ ನೋಡ್ಕೊಡ್ರಿ. ಅಲ್ಲಿ ಏನ್ ಮಾಡಿದಾನ, ಸೊ ಫಸ್ಟ್ ಇಂದ ಸೆಕೆಂಡ್ ದ್ರಲ್ಲಿ ಏನ್ ಮಾಡಿದಾನ, ಆಮೇಲೆ ಸೆಕೆಂಡ್ ಇಂದ ಥರ್ಡ್ ದ್ರಲ್ಲಿ ಏನ್ ಮಾಡಿದಾನ, ಆಮೇಲೆ ಥರ್ಡ್ ಇಂದ ಫೋರ್ತ್ ನಾವು ಏನ್ ಮಾಡ್ಬೇಕು ಇವಾಗ ಅಷ್ಟೇ ನೋಡ್ಕೊಳ್ಳೋದು. ಸೊ ಅಲ್ಲಿ ಹೆಂಗ್ ಮಾಡಿದಾನ, ಫಸ್ಟ್ ಇಂದ ಸೆಕೆಂಡ್ ಮಾಡುವಾಗ ಏನ್ ಮಾಡಿದಾನ, ಥರ್ಡ್ ಇಂದ ಫೋರ್ತ್ ವರೆಗೂ ನಾವು ಅದನ್ನೇ ಮಾಡ್ಬೇಕು. ಅವಾಗ ಏನಂತ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ನೈನ್ತ್ ಒನ್ ನಿಮ್ಗೆ ಹೋಮ್ ವರ್ಕ್. ಸೊ ಅದಾದ ನಂತರ 10th ಒನ್ ನೋಡ್ರಿ. 10th ಒನ್ ಏನಿದೆ ಅಂತ ಹೇಳಿದ್ರೆ ಸಿಂಪಲ್ ಆಗಿದೆ, ಬಟ್ ಅದ್ರ ನಾವು ಅರ್ಥ ಮಾಡ್ಕೋಬೇಕು. ನೋಡ್ರಿ, ಫಸ್ಟ್ ಡಯಾಗ್ರಾಮ್ ಅಲ್ಲಿ ಏನ್ ಕೊಡಿದೆ ಅಂತ ಹೇಳಿದ್ರೆ ಈ ತರ ಒಂದು ಟ್ರಯಾಂಗಲ್ ಐತೆ. ಟ್ರಯಾಂಗಲ್ ಒಳಗಡೆ ಮತ್ತೊಂದು ಟ್ರಯಾಂಗಲ್ ಐತೆ. ಈ ರೀತಿಯಾಗಿ ಏನಂತ ಹೇಳಿದ್ರೆ ಮತ್ತೊಂದು ಟ್ರಯಾಂಗಲ್ ಐತೆ. ಎಸ್, ಸೆಕೆಂಡ್ ಒನ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಅವುಗಳನ್ನ ಎರಡನ್ನ ಬಿಚ್ಚಿಟ್ಟಿದ. ಅವುಗಳ ಎರಡನ್ನ ಏನ್ ಮಾಡಿದ ಅಂತ ಹೇಳಿದ್ರೆ ಸಪರೇಟ್ ಮಾಡಿ ಇಟ್ಟಿದ. ಸೆಕೆಂಡ್ ಬಾಕ್ಸ್ ಅಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ದೊಡ್ಡದನ್ನ ಇಟ್ಟಿದಾನ, ಆಮೇಲೆ ಸಣ್ಣದನ್ನ ಸೈಡ್ ಇಟ್ಟಿದಾನ. ಅದಾದ ನಂತರ ನೆಕ್ಸ್ಟ್ ಒನ್ ಅಲ್ಲಿ ಏನ್ ಮಾಡಿದ ನೋಡ್ರಿ. ನೆಕ್ಸ್ಟ್ ಒನ್ ಅಲ್ಲಿ ಏನಂತ ಹೇಳಿದ್ರೆ ಸಪರೇಟ್ ಆಗಿ ಬೇರೆ ಡಯಾಗ್ರಾಮ್ ಕೊಟ್ಟಿದಾನ. ಸೊ ಅದ್ರಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಈ ತರ ಏನೋ ಒಂದು ತರ ಏನೋ ಒಂದು ಇದು ಕೊಟ್ಟಿದಾನ. ಇಲ್ಲಿ ಒಂದು ಆಕೃತಿಯನ್ನ ಫಿಗರ್ ನ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅದ್ರಲ್ಲಿ ನಾವ್ ಏನ್ ಮಾಡ್ಬೇಕು, ಸರ್ಕಲ್ ಅನ್ನ ಸಪರೇಟ್ ಮಾಡ್ಬೇಕು, ಆಮೇಲೆ ಇದನ್ನು ಕೂಡ ನಾವು ಸಪರೇಟ್ ಮಾಡ್ಬೇಕು. ಇಲ್ಲೇನೈತಲ್ಲ ಇದನ್ನು ಕೂಡ ನಾವು ಸಪರೇಟ್ ಮಾಡ್ಬೇಕು. ಹೆಂಗ್ ಮಾಡ್ತೀರಿ ಇವಾಗ ಸಪರೇಟ್? ಇಲ್ಲಿ ನೋಡ್ರಿ, ನಾವು ಮೊದಲು ಆಪ್ಷನ್ ಅನ್ನು ತಗೋಣ. ಇದ್ರ ಪ್ರಕಾರ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ನಾವು ಸಪರೇಟ್ ಮಾಡಿ ಇಡ್ಬೇಕು. ಅದನ್ನ ಏನೈತಲ್ಲ ನಾವು ಅದನ್ನ ಸಪರೇಟ್ ಮಾಡಿ ಇಡ್ಬೇಕು. ಇಲ್ಲಿ ಆಪ್ಷನ್ಸ್ ಅನ್ನ ನೋಡೋಣ. ಈ ಆಪ್ಷನ್ ಅಂತೂ ಆಗಂಗಿಲ್ಲ. ಆಮೇಲೆ ಈ ಆಪ್ಷನ್ ನೋಡ್ರಿ, ಏನೋ ಕಲರ್ಫುಲ್ ಕೊಟ್ಟಿದಾನ, ಕಲರ್ ಅಲ್ಲಿ ತುಂಬಿದ ಕಲರೇ ಇಲ್ಲ, ಅದಂತೂ ಬರಂಗಿಲ್ಲ. ಸೊ ಇರೋದೇ ಇವು ಎರಡು. ಸೊ ಈ ಎರಡರಲ್ಲಿ ಏನಂತ ಹೇಳಿದ್ರೆ ಅದು ಕರೆಕ್ಟ್ ಆಗ್ಬೇಕು. ಎಸ್, ಸೊ ಇದ್ರಲ್ಲಿ ಯಾವ್ದು ಕರೆಕ್ಟ್ ಆಗತ್ತ? ಇಲ್ಲಿ ನೋಡ್ರಿ, ಸೊ ಒಂದು ಟ್ರಯಾಂಗಲ್ ಐತೆ, ಅದ್ರೊಳಗೆ ಇನ್ನೊಂದು ಟ್ರಯಾಂಗಲ್ ಐತೆ, ಅವನ್ನ ಎರಡನ್ನೂ ಸಪರೇಟ್ ಮಾಡಿ ಇಟ್ಟಿದಾನ. ಆಮೇಲೆ ಸರ್ಕಲ್ ಐತೆ, ಆಮೇಲೆ ಈ ರೀತಿಯಾಗಿ ಒಂದು ಆಕೃತಿ ಐತೆ. ಸೊ ಅದನ್ನ ನಾವು ಸಪರೇಟ್ ಮಾಡಿ ಇಡ್ಬೇಕಂದ್ರೆ ನಾವು ಆಲ್ರೆಡಿ ಸರ್ಕಲ್ ನ ಸಪರೇಟ್ ಮಾಡಿ ಇಟ್ವಿ. ಉಳಿದದ್ದೇನೋ ಇದು ಉಳಿತ್ ನೋಡ್ರಿ. ಈ ರೀತಿಯಾಗಿ ಏನಂತ ಹೇಳಿದ್ರೆ ಒಂದು ಉಳಿದೈತೆ, ಅದನ್ನ ನಾವು ಇಲ್ಲಿ ಇಟ್ವಿ. ಸೊ ಇದೇನಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ.
ನೆಕ್ಸ್ಟ್ ಒನ್ ಏನ್ ಮಾಡಿದಾನ. ಸೊ 11th ಕ್ವಶನ್ ಅಲ್ಲಿ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಫಸ್ಟ್ ದ್ರಲ್ಲಿ ಏನಂತಂದ ಹೇಳಿದ್ರೆ ಒಂದು ಆಕೃತಿ ಇದೆ. ಸೊ ಇಲ್ಲಿ ಏನೇನ್ ಮಾಡಿದ ನೋಡ್ರಿ, ಇದು ಕರೆಕ್ಟ್ ಆಗಿರೋದ್ರ ತರಾನೇ ತಗೊಳ್ರಿ ಈ ತರ, ಇಲ್ಲಾಂದ್ರೆ ಬರಂಗಿಲ್ಲ. ಸೊ ಸೆಕೆಂಡ್ ಇದ್ರಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಬಾಕ್ಸ್ ಒಳಗಡೆ, ಸೊ ಇದನ್ನ ಉಲ್ಟಾ ಮಾಡಿ ಹಚ್ಚಿದಾನ. ಇವಾಗ ಏನಂತಂದ ಹೇಳಿದ್ರೆ ಇದು ನಂದೊಂದು ಕೈಯು, ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಅದನ್ನ ಡಬಲ್ ಮಾಡಿದಾನ. ಈ ತರ ಡಬಲ್ ಆಗೈತೆ, ಅವಾಗ ಏನಂತಂದ ಹೇಳಿದ್ರೆ ಆಕೃತಿ ಕರೆಕ್ಟ್ ಆಗತ್ತೆ. ಇಲ್ಲಿ ನೋಡ್ರಿ, ಸೊ ಇದು ಈ ತರ ಏನೈತಲ್ಲ ಸ್ಕ್ವೇರ್, ಇದೇನಂತಂದ ಹೇಳಿದ್ರೆ ಈ ತರ ಎಲ್ಲ ಏನೈತ. ಸೊ ಅದನ್ನ ಏನ್ ಮಾಡಿದ ಅಂತಂದ ಹೇಳಿದ್ರೆ ಉಲ್ಟಾ ತೆಗೆದಿಟ್ಟಿದಾನೆ, ಈ ಕಡೆ ಸೈಡ್ ತೆಗೆದಿಟ್ಟಿದಾನೆ, ಈ ರೀತಿಯಾಗಿ ಸ್ಕ್ವೇರ್ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಾಯ್ತಲ್ಲ ಇದೇನೈತಲ್ಲ ಇದನ್ನ ನಾವು ಮತ್ತೆ ಉಲ್ಟಾ ಮಾಡಿದಾನ. ಸೊ ಇದನ್ನ ಮತ್ತೆ ಜಾಯಿಂಟ್ ಮಾಡಿದ. ಇಲ್ಲಿ ನೋಡ್ರಿ ಇದಿಷ್ಟು ಅರ್ಧ ಐತೆ. ನೆಕ್ಸ್ಟ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಅದನ್ನ ಜೋಡಿಸಿದಾನ. ಎಸ್, ಇಷ್ಟ ಅರ್ಥ ಆಯ್ತಾ. ಸೊ ಅದನ್ನ ಏನ್ ಮಾಡಿದ ಅಂತಂದ ಹೇಳಿದ್ರೆ ಇಲ್ಲಿ ಏನೈತಲ್ಲ ಇದನ್ನ ಜೋಡಿಸ್ಬಿಟ್ಟು ಏನ್ ಮಾಡಿದ ಅಂತಂದ ಹೇಳಿದ್ರೆ ಅದನ್ನ ದೊಡ್ಡದು ಮಾಡಿದಾನ. ಸೆಕೆಂಡ್ ಒನ್ ರಲ್ಲಿ ದೊಡ್ಡದು ಮಾಡಿದಾನ. ಆಮೇಲೆ ಇದೇನೈತಲ್ಲ ಇದ್ರದ್ದು ಇನ್ನೊಂದು ಭಾಗ ಈ ಕಡೆ ತಗೊಂಡ್ಬಂದು ಇದನ್ನ ಜಾಯಿಂಟ್ ಮಾಡ್ಬಿಟ್ಟು ಅದನ್ನ ಒಳಗಡೆ ಇಟ್ಟಿದಾನ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸೆಕೆಂಡ್ ಒನ್ ತಗೊಂಡಿದಾನ. ಅರ್ಥ ಆಯ್ತಾ. ಈಗ ನೆಕ್ಸ್ಟ್ ಒನ್ ಅಲ್ಲಿ ನಾವ್ ಏನ್ ಮಾಡ್ಬೇಕು, ನಾವ್ ಇವಾಗ ನೋಡ್ಬೇಕು. ಸೊ ಈ ನೆಕ್ಸ್ಟ್ ಒನ್ ಅಲ್ಲಿ ಏನಂತ ಹೇಳಿದ್ರೆ ಈ ರೀತಿ ಆಗೈತೆ, ಆಮೇಲೆ ಈ ರೀತಿ ಆಗೈತೆ. ಇಲ್ಲಿ ನೋಡ್ರಿ ಒಳಗಡೆ ಏನಂತಂದ ಹೇಳಿದ್ರೆ ಇದನ್ನ ನಾವು ಕೂಡಿಸ್ಬಿಟ್ಟು ದೊಡ್ಡದು ಮಾಡ್ಬೇಕು. ಅಂದ್ರೆ ಇಲ್ಲಿ ಏನೈತೆ ಹಾಫ್ ಸರ್ಕಲ್ ಐತೆ. ಸೊ ಇದೇನಂತಂದ ಹೇಳಿದ್ರೆ ಫುಲ್ ಮಾಡ್ಬೇಕು. ಇವಾಗ ನಾವು ಹಾಫ್ ಸರ್ಕಲ್ ಐತೆ, ನೆಕ್ಸ್ಟ್ ಒನ್ ಅಲ್ಲಿ ಏನಾಗುತ್ತೆ ಫುಲ್ ಆಗುತ್ತೆ, ಅದು ದೊಡ್ಡದಾಗತ್ತೆ. ಯಾಕಂತಂದ ಹೇಳಿದ್ರೆ ಸ್ಕ್ವೇರ್ ನ ಏನ್ ಮಾಡಿದ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಇದ್ರಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ದೊಡ್ಡದು ಮಾಡಿದಾನ. ಹೊರಗಡೆದನ್ನ ಒಳಗಡೆ ಇಟ್ಟಿದಾನ, ಒಳಗಡೆದನ್ನ ಹೊರಗಡೆ ತಗೊಂಡಿದಾನ. ಈಗ ನಾವು ಒಳಗಡೆದ್ ನಾವು ಫುಲ್ ಮಾಡಿದ್ವಿ, ಹೊರಗಡೆ ಬಂತದು. ಸೊ ಇಲ್ಲಿ ಹೊರಗಡೆ ಐತಲ್ಲ ಇದನ್ನ ನಾವು ಒಳಗಡೆ ಇಡ್ಬೇಕು. ಸೊ ಇದನ್ನ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ಮತ್ತೆ ಈ ಕಡೆ ತಂದಿಡ್ಬೇಕು ಅದನ್ನ. ಈಗ ಏನ್ ಅರ್ಧ ಐತಲ್ಲ ಅದನ್ನ ತಗೊಂಡ್ ಈ ಕಡೆ ಜಾಯಿಂಟ್ ಮಾಡ್ಬೇಕು, ಅದಿನ್ ಫುಲ್ ಸರ್ಕಲ್ ಆಗಿಬಿಡುತ್ತೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಇದನ್ನ ತಗೊಂಡು ಒಳಗಡೆ ಇಟ್ಟಿದಾನ. ಈ ರೀತಿಯಾಗಿ ಆಕೃತಿ ಬರುತ್ತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಆಕೃತಿ ಬರುತ್ತೆ. ಬಟ್ ಆದ್ರೆ ಇದು ಎರಡು ದಂಡಿಗಿರ್ಬೇಕು, ಫುಲ್ ದಂಡಿಗಿರ್ಬೇಕು, ಈ ತರ ದಂಡಿಗೆ ಹಚ್ಚಿತಿರ್ಬೇಕು. ಇಲ್ಲಿ ಕೂಡ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತ ಹೇಳಿದ್ರೆ ಥರ್ಡ್ ಒನ್ ಕರೆಕ್ಟ್ ಆಗುತ್ತೆ. ಸೊ ಉಳಿದದ್ದು ಯಾವ್ದು ಕರೆಕ್ಟ್ ಆಗಲ್ಲ, ನೀವು ಬೇಕಾದ್ರೆ ನೋಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಒಂದೇನಿದೆ ಅಂತಂದ ಹೇಳಿದ್ರೆ 12th ಒನ್. ಇದನ್ನ ನಾನ್ ಮಾಡ್ತೀನಿ. ಸೊ ಲಾಸ್ಟ್ ಇರೋದೇ ಒಂದು ಇದು ಪ್ರಾಬ್ಲಮ್. ಸೊ ಇದು ಕೂಡ 12th ಒನ್ ಕೂಡ ಏನಂತಂದ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ಆಗಿ ನಾನು ಕೊಡ್ತೀನಿ. ಸೊ ಇಲ್ಲಿ ಏನು ಇಲ್ಲ ಸರ್, ಡಯಾಗ್ರಾಮ್ಸ್ ಗಳನ್ನ ನೋಡಿದ್ರೆ ತಲೆ ಕೆಟ್ಟ ಹೋದೈತ್ರಿ ಅಲ್ಲ, ಇದ್ರಲ್ಲಿ ಎಂತಾನು ಇಲ್ಲ. ಏನೇನೈತೆ ನಾನು ಫಸ್ಟ್ ಒಂದ್ ಹೇಳ್ಕೊಡ್ತೀನಿ ನಿಮ್ಗೆ, ಫಸ್ಟ್ ಒಂದ್ ಹೇಳ್ಕೊಡ್ತೀನಿ, ಆಮೇಲೆ ಉಳಿದ್ ನೀವು ಮಾಡಿ ಆನ್ಸರ್ ಅನ್ನ ತೆಗಿಬೇಕು. ತೆಗ್ದಿರಲ್ಲ ನೋಡ್ತೀನಿ, ನಾನು ನಂಬಿದೀನಿ ನಿಮ್ಮನ್ನ, ಅದಕ್ಕೋಸ್ಕರ ಕ್ಲಾಸಸ್ ಎಲ್ಲ ಮಾಡಿ ಹಾಕ್ತಿದ್ದೀನಿ. ನಿಮ್ ಕಡೆಯಿಂದ ರೆಸ್ಪಾನ್ಸ್ ಬರ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಕ್ಲಾಸಸ್ ಗಳು ಬರಲ್ಲ, ಯಾಕಂತ ಹೇಳಿದ್ರೆ ವರ್ಕ್ ಇರುತ್ತೆ. ಎಸ್, ಫಸ್ಟ್ ಅಲ್ಲಿ ಏನಿದೆ ಪ್ಲಸ್ ಇದೆ, ಆಮೇಲೆ ಮೈನಸ್ ಇದೆ, ಟ್ರಯಾಂಗಲ್ ಐತೆ, ಆಮೇಲೆ ಸ್ಕ್ವೇರ್ ಐತೆ, ಆಮೇಲೆ ಒಂದು ಸಾಲಿಡ್ ಸರ್ಕಲ್ ಐತೆ, ಒಂದು ಗುಂಡ್ಕಲ್ ಇದ್ದಂಗೆ ಐತದ. ಆಮೇಲೆ ನೆಕ್ಸ್ಟ್ ಮತ್ತೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದ್ ಸರ್ಕಲ್ ಅನ್ನ ತಗೊಂಡಿದೆ. ಈ ತರ ಐತೆ. ನೆಕ್ಸ್ಟ್ ಇದ್ರಲ್ಲಿ ಏನಾಗೈತೆ ಅಂತಂದ ಹೇಳಿದ್ರೆ ಪೊಸಿಷನ್ ಚೇಂಜ್ ಆಗಿತ್ತು ನೋಡ್ರಪ್ಪ, ಪೊಸಿಷನ್ ಚೇಂಜ್ ಆಗೈತೆ. ಪ್ಲಸ್ ಸೈನ್ ಏನ್ ಐತಲ್ಲ ಇಲ್ಲಿ ಅದನ್ನ ತಗೊಂಡೋಗಿ ಇಲ್ಲಿ ಇಟ್ಟಿದ್ದಾನ ಈ ಕಡೆ ಸೈಡ್. ಇದೊಂದು ಬಾಕ್ಸ್, ಇದು ಈ ತರ ಬಾಕ್ಸ್ ಇದು. ಸೊ ನೆಕ್ಸ್ಟ್ ಟೈಮ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಎಲ್ಲಾನು ಸೇಮ್ ಐತೆ. ಮೈನಸ್ ಇಲ್ಲೇ ಐತೆ, ಟ್ರಯಾಂಗಲ್ ಇಲ್ಲೇ ಐತೆ, ಈ ತರ ಸ್ಕ್ವೇರು ಇಲ್ಲೇ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಸಾಲಿಡ್ ಸರ್ಕಲ್ ಇಲ್ಲೇ ಐತೆ, ಆಮೇಲೆ ಇಲ್ಲೊಂದ್ ಸರ್ಕಲ್ ಐತೆ. ಇಲ್ಲೇನ್ ಪ್ಲಸ್ ಇತ್ತಲ್ಲ, ಇಲ್ಲೇನ್ ಪ್ಲಸ್ ಇತ್ತಲ್ಲ, ಇಲ್ಲೇನಿತ್ತಲ್ಲ ಇದು ಪ್ಲಸ್, ಇದನ್ನ ತಗೊಂಡೋಗಿ ಈ ಕಡೆ ಸೈಡ್ ಇಟ್ಟಿದಾನ. ಎಸ್, ಅಷ್ಟೇ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ, ಸೊ ಇಲ್ಲಿದ್ ಏನೈತಲ್ಲ ಈ ಮೈನಸ್ ಅನ್ನ ಇಲ್ಲಿ ತಗೊಂಡೋಗಿ ಇಟ್ಟಿದಾನ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಥರ್ಡ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾನ. ಅದನ್ನ ನೀವು ಕಂಪ್ಲೀಟ್ ಮಾಡ್ರಿ ಅಂತಂದ ಹೇಳಿದ್ರೆ ಇಷ್ಟೇ. ಏನಂತಂದ ಹೇಳಿದ್ರೆ ಇವ್ಯಾವ ಡಿಫಿಕಲ್ಟಿ ಅನ್ನಂಗಿಲ್ಲ, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಫುಲ್ ಫ್ರೀ ಮೈಂಡೆಡ್ ಆಗಿ ಕ್ಲಾಸ್ ಕೇಳ್ರಿ. ಸೊ ಈ ರೀತಿಯಾಗಿ ನಿಮ್ಗೆಲ್ಲಾನು ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಜನರಲ್ ಮತ್ತು ರೀಸನಿಂಗ್ ಅಲ್ಲಿ, ಜನರಲ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಅಲ್ಲಿ ಟೋಟಲ್ ಆಗಿ 20 ಟಾಪಿಕ್ಸ್ ಗಳು ಬರ್ತಾವ. 20 ಟಾಪಿಕ್ಸ್ ಅಲ್ಲಿ ನಿಮ್ಗೆ 25 ಕ್ವಶನ್ಸ್ ಬರ್ತಾವ. ಬಟ್ ಆದ್ರೆ ಇವಾಗ ಚೇಂಜಸ್ ಮಾಡಿದಾರ ಸಿಲೆಬಸ್, 20 ಕ್ವಶನ್ಸ್ ಅಷ್ಟೈತೆ. 20 ಟಾಪಿಕ್ಸ್ 20 ಕ್ವಶನ್ಸ್. ಪ್ರತಿಯೊಂದು ಟಾಪಿಕ್ ಒಂದೊಂದು ಏನಂತಂದ ಹೇಳಿದ್ರೆ ಕ್ವಶನ್ ಬಂದ್ರು ಕೂಡ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಅದೇ ತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮೆಥಮೆಟಿಕ್ಸ್ ಕೂಡ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪ್ರೊಬಾಬಿಲಿಟಿ ಪ್ರತಿಯೊಂದನ್ನು ನಾನು ಮಾಡ್ತಾ ಹೋಗ್ತೀನಿ. ಆಮೇಲೆ ಕೆ ಮತ್ತು ಏನ್ ಬರುತ್ತಲ್ಲ ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ವಶನ್ ಪೇಪರ್ಸ್ ಗಳಲ್ಲಿ ಏನ್ ಪಡೆದನ ಅದನ್ನ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಗ್ರಾಮರ್ ಕ್ಲಾಸ್ ನಾನು ಏನ್ ಮಾಡ್ತೀನಿ ಅಂದ್ರೆ ಲಾಸ್ಟ್ ಒಂದು ವೀಕ್ ಇದ್ದಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಗ್ರಾಮರ್ ಎಷ್ಟೇ ಹೇಳಿದ್ರು ಕೂಡ ಕಡಿಮೆ, ಕರೆಕ್ಟ್ ಆಗಿ ಅರ್ಥ ಆಗಂಗಿಲ್ಲ. ಅಲ್ಲಿ ಹೋದ ನಂತರ ತುಂಬಾ ಚೇಂಜಸ್ ಕೊಟ್ಟಿರ್ತಾನೆ. ಇವಾಗ ನೋಡ್ರಿ ಟೋಟಲ್ ಆಗಿ ನಮ್ಗೆ ಏನ್ ಸಿಗ್ತಾವ ಅಂತ ಹೇಳಿದ್ರೆ ಓಲ್ಡ್ ಸಿಲೆಬಸ್ ಅಲ್ಲಿ 75 ಕ್ವಶನ್ಸ್, CGL CHSL ಬಂದ್ರೆ ನಿಮ್ಗೆ ಏನಂತ ಹೇಳಿದ್ರೆ 75 ಕ್ವಶನ್ಸ್ ಅನ್ನ ಮಾಡ್ಬೋದು. 25 ಕ್ವಶನ್ ಇಂಗ್ಲಿಷ್ ಬಿಟ್ರೆ. ಆ 25 ಕ್ವಶನ್ಸ್ ಎಲ್ಲ ಏನಂತ ಹೇಳಿದ್ರೆ 15ರಿಂದ 20 ಕ್ವಶನ್ಸ್ ಆರಾಮಾಗಿ ಟಚ್ ಆಗುವಂತದ್ದು ನಾನು ಲಾಸ್ಟ್ 1 ವೀಕ್ ಅಲ್ಲಿ ಹೇಳ್ಕೊಡ್ತೀನಿ.
ಸೊ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.